ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಸ್ವಸ್ತ್ಯಸ್ತ್ವಶೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ಪ್ರಥಮತಃ ಎಲ್ಲ ಶ್ರೋತೃಗಳಲ್ಲಿ ಕ್ಷಮೆಯನ್ನು ಕೇಳಿ. ಪಾಪ ನಿಮಗೆ 6:30 ಅಂದಿದ್ದೆ, ಬರಲಿಲ್ಲ. ನೀವು 6:15 ಬರ್ತಾರೋ ಇಲ್ಲೋ ಅಂತ ಟ್ರಾಫಿಕ್ ತುಂಬ ಇತ್ತು. ಆದರೂ ಪಾಪ ಅದರ ಫಲ ನೀವು ಉಂಡಿದ್ದೀರಿ. ಭಗವಂತನ ಮಹಾಮಹಿಮೆಯನ್ನು ತಿಳಿಸುವ, ಭಗವಂತನಿಗೆ ಪ್ರೀತ್ಯಾಸ್ಪದರಾದವರು ಅಂದರೆ ಮುಖ್ಯ ಪ್ರಾಣದೇವರು. ದೇವರಿಗೆ ತುಂಬ ತುಂಬ ಪ್ರೀತ್ಯಾಸ್ಪದರಾದವರು ವಾಯುದೇವರು. ಅವರ ಅವತಾರ ಮಧ್ವಾಚಾರ್ಯರು. ಇವತ್ತು ಅವರು ಅದೃಶ್ಯರಾದಂತಹ ದಿವಸ ಮಧ್ವನವಮಿ ಅಂಥೇಳಿ ನಾವು ಆಚರಣೆಯನ್ನು ಮಾಡ್ತೇವೆ. ಅವರ ಮಹಿಮೆಯನ್ನು ಸುಂದರವಾಗಿ ಸೆರೆ ಹಿಡಿದು ಕೊಟ್ಟಿದ್ದಾರೆ. ನರ ನಾರಾಯಣ ಅಂತ. ನಾರಾಯಣ ರೂಪ ಅಂದರೆ ನಾವು ಸಾಮಾನ್ಯವಾಗಿ ಶಂಖ, ಚಕ್ರ, ಗದಾ, ಪದ್ಮ, ಪೀತಾಂಬರ ಈ ರೂಪವನ್ನೇ ಅಸ್ಯೂಮ್ ಮಾಡಿಕೊಳ್ತೇವೆ. ನಾರಾಯಣ ಈ ರೂಪ ಏನು, ಬದರಿಯಲ್ಲಿ ಒಂದು ನಾರಾಯಣನ ರೂಪ ಇದೆ. ಒಂದೊಂದು ಯುಗದಲ್ಲಿ ನಾವು ಮಾಡಿದಂತಹ ಅಥವಾ ಒಂದೊಂದು ಮನ್ವಂತರದಲ್ಲಿ, ವಿಶೇಷವಾಗಿ ಯುಗಗಳಲ್ಲಿ ನಾವು ಮಾಡಿದ ಕರ್ಮಗಳನ್ನೆಲ್ಲ ನೋಡುವ ಒಂದು ರೂಪ ಇರುತ್ತಂತೆ. ಒಂಥರ ಇನ್ವಿಜಿಲೇಟರ್ ಅಂತಿರೋ ಅಥವಾ ಮ್ಯಾಚ್ ರೆಫರಿ ಅಂತ. ದೇವರು ಸರ್ವತ್ರ ವ್ಯಾಪ್ತ, ನಾವು ಮಾಡಿದ್ದನ್ನೆಲ್ಲ ನೋಡ್ತಾ ಇರ್ತಾನೆ. ಆದರೆ ಒಂದು ಪರ್ಟಿಕ್ಯುಲರ್ ಆದ ರೂಪ, ಈಗ ನಾವು ಮಾಡಿದ ಸತ್ಕರ್ಮಗಳನ್ನೆಲ್ಲ ನೋಡಿ ಅದನ್ನು ಅಥೆಂಟಿಕ್ ಆಗಿ ಆಥರೈಸ್ ಮಾಡೋದು ಯಾರು ಅಂದರೆ ಈ ನಾರಾಯಣ ಅಂತ. ಒಂದೊಂದು ಖಂಡದಲ್ಲಿ ಒಂದೊಂದು ಭಗವದ್ ರೂಪ ಹೇಳ್ತಾರೆ. ಪಂಚಮಸ್ಕಂದ ಭಾಗವತದಲ್ಲಿ ಒಟ್ಟು 9 ದ್ವೀಪಗಳನ್ನು ಹೇಳ್ತಾರೆ, 7 ದ್ವೀಪಗಳು. ಅದರಲ್ಲಿ ಜಂಬೂ ದ್ವೀಪದಲ್ಲಿ 9 ವರ್ಷಗಳು, ಕಿಂಪುರುಷ ಖಂಡ, ಇಲಾವೃತ ಖಂಡ, ಆಮೇಲೆ ಪ್ರಹ್ಲಾದರಾಜರು ನರಸಿಂಹದೇವರಿರುವಂತಹ ಹರಿವರ್ಷ, ಹೀಗೆಲ್ಲ ಹೇಳ್ತಾ ನಾವಿರುವ ಈ ಭರತ ವರ್ಷ, ಭರತ ಖಂಡದಲ್ಲಿ ಭಗವದ್ ರೂಪ ಹೊಂದಿದೆ. ನರ ನಾರಾಯಣ. ನರ ಅಂದರೆ ಶೇಷದೇವರು. ಯಮಧರ್ಮರಾಜನ ಮಕ್ಕಳಾಗಿ ಅವತಾರ ಮಾಡಿದ 4 ರೂಪ ಇದೆ. ಹರಿ, ಕೃಷ್ಣ, ನರ, ನಾರಾಯಣ ಅಂತ. ಯಮಧರ್ಮರಾಜನ ಹೆಂಡತಿಯ ಹೆಸರು ಮೂರ್ತಾದೇವಿ ಅಂತ. ಮೂರ್ತಾದೇವಿ ಒಂದು ದಕ್ಷ ಪ್ರಜಾಪತಿಯ ಮಗಳು. ಅವಳಲ್ಲಿ ಅವತಾರ ಮಾಡಿದ 4 ರೂಪಗಳಲ್ಲಿ 3 ದೇವರು, ಹರಿ, ಕೃಷ್ಣ, ನಾರಾಯಣ. ನರ ಶೇಷದೇವರು. ಈ ನಾರಾಯಣ ರೂಪ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಪೀತಾಂಬರ ಉಟ್ಕೊಂಡಿಲ್ಲ. ವರವಲ್ಕಲ ಕಲಿತ ಮುಂಜಿಮೆ ಕಲಂ ವಿಲಸಜ್ಜಟಾವಲಯಂ ಆದಿಪುರುಷಂ. ಗಡ್ಡ ಬಿಟ್ಕೊಂಡು ಋಷಿಮುನಿಗಳ ವೇಷ ಇದೆಯಲ್ಲ, ಹಾಗೆ ಈ ನಾರಾಯಣ ಇರೋದಂತೆ. ಬದರಿಯಲ್ಲಿ ಪುಟ್ಟ ಪುಟ್ಟ ಪ್ರತಿಮೆ, ಅಲ್ಲಿ ಕಾಣೋದಕ್ಕಿಂತ ಫೋಟೋದಲ್ಲಿ ಚೆನ್ನಾಗಿ ಕಾಣುತ್ತೆ. ಕೆಲವೆಲ್ಲ ಫೋಟೋದಲ್ಲೇ ಚಂದ. ಮೊನ್ನೆ ಅನಂತ ಪದ್ಮನಾಭನ ದರ್ಶನ ಮಾಡಿದ್ವಿ. ಅನಂತ ಪದ್ಮನಾಭನ ಮುಖ ಕಾಣಲ್ಲ, ಲೈಟ್ ತುಂಬ ಕಮ್ಮಿ ಇದೆ ಅಲ್ಲಿ. ತಿರುಪತಿಯಲ್ಲಿ ಚೆನ್ನಾಗಿ ಕಾಣುತ್ತೆ, ಇಲ್ಲಿ ಕಾಣೋದಿಲ್ಲ. ಮೂಗು ಆ ನಾಮ ಮಾತ್ರ ಕಾಣುತ್ತೆ, ಲೈಟ್ ಕಮ್ಮಿಯಲ್ಲಿ. ನ್ಯಾಚುರಲ್ ಲೈಟು ಅದು ದೀಪದ್ದೇ ಆಗಬೇಕು. ಹಾಗಾಗಿ ಮತ್ತು ನಮ್ಮ ವಿಷನ್ನು ಅಷ್ಟು ಇರಲ್ಲ. 2 ರೀತಿ, ದೇವರು ಕಾಣಲ್ಲ, ನಾವು ಬೇರೆನೇ ಕಾಣದೇ ಇದ್ದಾಗ ದೇವರೇನು ಕಾಣ್ತಾನೆ ಅಂತ ಅದು ಒಂದು. ಸರಿ, ಆ ನರನಾರಾಯಣನನ್ನು ಪೂಜೆ ಮಾಡುವವರು ಯಾರು ಅಂದರೆ ನಾರದರು. ಇಲ್ಲಿ ಪೂಜೆ, ಇಲ್ಲಿ ಹೇಳ್ತಾರೆ, ಇಲ್ಲೂ ಹೇಳಿದ್ದಾರೆ, ಭಾಗವತರು ಹೇಳಿದ್ದಾರೆ. ಋಷಿ ಅಂತ ದೇವರಿದ್ದಾನೆ. ವರವಲ್ಕಲ ಕಲಿತ. ವಲ್ಕಲ ಅಂದರೆ ನಾರು ಬಟ್ಟೆ.
ಶ್ರೀರಾಮಚಂದ್ರ ಅರಣ್ಯಕ್ಕೆ ಉಟ್ಟುಕೊಂಡು ಹೋದಲ್ಲ, ಆ ತರಹದ ಬಟ್ಟೆಯನ್ನು ಹುಟ್ಟಿರುವ ರೂಪ ಇದು. ಮೌಂಜಿ ಅಂದರೆ ದರ್ಭೆಯಿಂದ ಮಾಡಿದ ಒಂದು ಹುಲ್ಲಿನ ಉಡುದಾರ, ಅದಕ್ಕೆ ಮುಂಜಿ ಅಂತ ಕರೆಯೋದು. ಮೌಂಜಿ ಅಂತ ಒಂದು ಹುಲ್ಲು, ಆ ಹುಲ್ಲನ್ನು ಕಟ್ತಾರೆ ಮುಂಜಿ ದಿವಸ, ಅದಕ್ಕೆ ಮುಂಜಿ ಅನ್ನೋದು. ವರವಲ್ ಕಲಾ ಕಲಿತ ಮೌಂಜಿ ಮೇಖಲ. ಮೇಖಲ ಅಂದರೆ 3 ಸ್ಟೆಪ್ಸ್ ಅಂತ, ಮತ್ತೆ ಜನಿಮಾಲ ಇವೆಲ್ಲ ಹಾಕೊಂಡಿರೋ ಒಂದು ರೂಪ. ವಿಲಸ ಜಟಾವಲಯ, ಜಟೆ ಬಿಟ್ಟಿರುವ ರೂಪ. ಆ ನಾರಾಯಣನನ್ನು ನೋಡಿದಾಗ ಎಲ್ಲ ರೂಪಗಳ ಚಿಂತನೆಯನ್ನು ಮಾಡ್ತಾರೆ. ಇವನೇ ಮತ್ಸ್ಯ, ಇವನೇ ಕೂರ್ಮ, ಇವನೇ ಗಜೇಂದ್ರ ಮೋಕ್ಷವನ್ನು ಮಾಡಿದವನು, ಎಲ್ಲ ರೂಪಗಳನ್ನು ಹೇಳಿ ರಾಮಕೃಷ್ಣಾದಿ ರೂಪಗಳನ್ನು ಮಧ್ವರು ನಾರಾಯಣನಲ್ಲಿ ಕಾಣುತ್ತಾರೆ. ಇವನೇ ರಾಮ, ಇವನೇ ಕೃಷ್ಣ ಒಂದೊಂದೇ ಪದ್ಯದಲ್ಲಿ. ಕರುಣಾಕರಸ್ಸ ವಸುದೇವ ಮೋದದ ಭಗವಾನ್ ಪುರ ಹಿಮಕರನ್ವಯೇ ಭವತೆ. ಈ ಭಗವಂತನೇ ಕರುಣೆಯಿಂದ ಹಿಮಕರನ ವಂಶ, ಅಂದರೆ ಹಿಮಕರ ಅಂದರೆ ಚಂದ್ರನ ವಂಶದಲ್ಲಿ ಅವತಾರ ಮಾಡಿದ. ಚೂರು ವ್ಯತ್ಯಾಸ ಮಾಡಿ ಅಹಿಮಕರ ವಂಶ, ಅಹಿಮಕರ ಅಂದರೆ ಸೂರ್ಯ, ಇವನೇ ರಾಮನಾಗಿ ಬಂದವನು. ಕರುಣಾಕರ ಸವಸುದೇವ ಮೋದದ, ವಸುದೇವನಿಗೆ ಆನಂದವನ್ನು ಕೊಡಲಿಕ್ಕೆ ಬಂದ ಅಂತ, ವಸುಗಳಿಗೆ ಹಾಗೂ ದೇವತೆಗಳಿಗೆ ಆನಂದವನ್ನು ಕೊಡಲಿಕ್ಕೆ ಅಂತ ಬಿಡಿಸಿ 2 ರೀತಿಯಾಗಿ ಅರ್ಥ ಮಾಡ್ತಾರೆ. ಇದನ್ನೇ ಸ್ಪಿರಿಟ್ ಆಗಿ ಇಟ್ಕೊಂಡು ದಾಸರು ಪದ್ಯ ಮಾಡ್ಯಾರ. ಕೌಸಲ್ಯ ಜವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ, ಕಂಸಾದ್ಯ ಸುರರ ಧ್ವಂಸಗೈದಯದು ವಂಶೋದ್ಭವ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಮುನಿಮಖ ರಕ್ಷಕ ಧನುಜರ ಶಿಕ್ಷಕ ಪಣಿಧರ ಸನ್ನುತ ರಾಮ ಹರೇ. ಘನವರ್ಣಾಂಗ ಸುಮನ ಸರೋಡಯ ಶ್ರೀ ವನಜಾಸನ ಪಿತಾ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಹೀಗೆ ರಾಮಾಯಣ ಕೃಷ್ಣ ಎಂದು ಹೇಳ್ಕೊಂಡು ಹೋಗ್ತಾರೆ. ತಂದೆಯ ಮಾತಿಗೆ ಮರ್ಯಾದೆ ಕೊಟ್ಟು ಅರಣ್ಯಕ್ಕೆ ಹೋದ. ಜನಕೇನ ಸೋದ ವಿರಹಾಸ ಹಿಷ್ಣುನ ಮುಹುರಿಗತೋ ವನಮನೀಯತ ಪ್ರಭು ಚಕಿತೇನ ದುಷ್ಟ ಜನತಸ್ತಪಸ್ವಿನ ತತ ಆಸುರೀಂ ನಿಶಚಿರೀಂ ಜಗಾನ ಸಹ. ತಾಟಕಿ ಮೊದಲಾದಂತಹ ವಿಶ್ವಾಮಿತ್ರರ ಯಜ್ಞಕ್ಕೆ ಹೋದಾಗ ಅವರನ್ನೆಲ್ಲ ಸಂಹಾರ ಮಾಡಿದ ಅಂತೆಲ್ಲ ಹೇಳಿ ಅನೇಕ ರೂಪಗಳನ್ನು ಕಡೆಗೆ ಒಂದು ಶ್ಲೋಕದಲ್ಲಿ ಎಲ್ಲ ರೂಪಗಳನ್ನು ಉಪಸಂಹಾರ ಮಾಡ್ತಾರೆ. ಭಗವಂತ ನಿನಗೆ ಒಂದಲ್ಲ ಎರಡಲ್ಲ ರೂಪ. ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತ ರೂಪಿಣೆ ಸುಖಚಿಸ್ ಸಮಸ್ತ ತನವೇ ನಮೋ ನಮಃ. ಪರಮಾತ್ಮನೇ ಸತತಮೇಕ ರೂಪಿಣೆ ಒಂದು ರೂಪ. ಅದಾದ್ಮೇಲೆ ದಶರೂಪಗಳು, ಮತ್ಸ್ಯಾದಿ ದಶರೂಪಗಳು. ಆಮೇಲೆ 100 ರೂಪ. ಅದು 100 ರೂಪಗಳು ಅಂತಂದ್ರೆ 24 ಕೇಶವಾದಿ ರೂಪಗಳು, ಅಜಾದಿ 51 ಮೂರ್ತಿಗಳು ಅಂತಿದೆ. ಅಕ್ಷರಗಳಿದೆಯಲ್ಲ, ಅಮ್ಮಜಾಯ ನಮಃ, ಇಂದ್ರ, ಈಶ, ಉಗ್ರ, ಇವೆಲ್ಲವು 51 ಅಕ್ಷರಕ್ಕೆ 51 ರೂಪಗಳು. 51 + 24 75. ಇನ್ನು 25 ರೂಪಗಳನ್ನು ಸಾಮಾನ್ಯ ನಾವು ಕಲಶದಲ್ಲಿ ಆವಾಹನೆ ಮಾಡಬೇಕಾದ್ರೆ ಅಜಾದಿ ಶತಮೂರ್ತಿಂ ಆವಾಹಯಾಮಿ ಅಂತ ಅಲ್ಲಿ ಹೇಳ್ತೀವಿ. ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಆ ರೂಪಗಳು. ಆಮೇಲೆ ಈ ಎಲ್ಲ ರೂಪಗಳನ್ನು ಸೇರಿ ಕೃತ್ಕೃಮೆ ಶಿಂಶುಮಾರಚ್ಚ, ಶಿಂಶುಮಾರ, ಕಲ್ಕಿ ಬುದ್ಧಸ್ತತ ಪರಂ, ಮತ್ಸ್ಯತುರ್ಯಾದಯ ಪಶ್ಚಾತ್ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ಅನಿರುದ್ಧಾದಯಸ್ತತ ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ, ಆತ್ಮಾದ್ಯ, ವಾಸುದೇವಾದ್ಯ, ವಿಶ್ವಾದ್ಯ, ವಿಶ್ವ, ತೇಜಸ, ಪ್ರಾಜ್ಞಾ, ತುರ್ಯ, ಇದೆಲ್ಲ ಸೇರಿ 100 ರೂಪಗಳು. 101 ಭಗವಂತನ ರೂಪಗಳು ಅಂತ. ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯವಾದ 1000 ರೂಪ, ಅನಂತ ರೂಪಗಳು ನಿನ್ನದು ಅಂಥೇಳಿ ಎಲ್ಲ ಆಯ್ತು. ಏನು ಬಂದ್ರಿ? ನಿಮ್ಮ ಹತ್ರನೇ ಇದು ಬೇಡ ಅಂತ ಬಂದ್ವಿ. ಯಾಕೆ ಅಂದರು?
ಅಲ್ಲಿ ನಾನು ಹೋದೆ, ಭೂಲೋಕದಲ್ಲಿ ಎಲ್ಲ ಅಯೋಗ್ಯರೇ ಅಂದರು. 850 ವರ್ಷದ ಕೆಳಗೆ ಎಲ್ಲ ಅಯೋಗ್ಯರು ಅಂದ್ರೆ ಈಗ ಬಂದ್ರೆ ಏನು ಗತಿ ನಾವು? ಇಲ್ಲಿಂದ ಏನ್ ಮಾಡ್ತೀರಿ? ನಿಮ್ಮಿಬ್ರು ಸೇವೆ ಮಾಡ್ಕೊಂಡಿದ್ದು ಬಿಡ್ತೀವಿ. ಒಂದ್ ಕಡೆ ವೇದವ್ಯಾಸ ದೇವರು, ಇನ್ನೊಂದ್ ಕಡೆ ನಾರಾಯಣನ ಸೇವೆ. ಇಲ್ಲ ನೀ ಕೆಳಗೆ ಹೋಗು. ಭವತೋರಿತ ಸತತ ಸೇವನಾಮೃತೆ ಮಮವಂತು ವಸ್ತು ಭಗವನ್ ಅನುಗ್ರಹ ನಲಭೇಯ ವಲ್ಲಭತಮ ಈದೃಶಂ ಸುಖಂ. ನಿಮ್ಮ ಸೇವೆಗಿನ್ನ ದೊಡ್ಡ ಭಾಗ್ಯ ನಂಗೆ ಯಾವುದೂ ಇಲ್ಲ, ನಾನಿರ್ತೇನೆ. ಇಲ್ಲ ನೀನು ಕೆಳಗೆ ಹೋಗಿ ಗ್ರಂಥ ರಚನೆ ಮಾಡಬೇಕು, ಸಜ್ಜನರನ್ನ ಉದ್ಧಾರ ಮಾಡಬೇಕು. ಸ್ವಾಮಿ ಸಜ್ಜನರು ಯಾರು ಇಲ್ಲ ಅಂದ್ಬಿಟ್ಟು. ಇಲ್ಲ ಇದ್ದಾರೆ, ಅವ್ರು ಕಾಣಿಸ್ತಾ ಇಲ್ಲ ಅಂತ. ಏನಾಗಿದೆ? ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪಳ 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 ಹೊಳೆಯುವ ಒಂದು ಮಣಿ ಇದೆ, ಚೆನ್ನಾಗಿ ಹೊಳಪಿದೆ. ನಮ್ಮ ದುರಂತ ಏನಾಗಿದೆ, ಅದು ಕೆಸರಲ್ಲಿ ಬಿದ್ದು ಹೋಗಿದೆ. ಆ ಕೆಸರಲ್ಲಿ ಬಿದ್ದ ಮೇಲೆ ಆ ಮಣಿ ತಂದು ಕೊಟ್ಟರು. ಇವು ಯಾವುದೇ ಆಗಲಿ ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್ ರೀ. ಒಂದು ಮನೆ ತೋರಿಸ್ಬೇಕು, ಕೊಳಕ ಕೊಟ್ಟರೆ ಯಾರು ಬಾಡಿಗೆಗೆ ಬರೋದಿಲ್ಲ. ಅದೇನದು ಪೇಂಟು ಮಾಡಿ ಇಂದ್ರಭವನ ಇದ್ದಾಗಿರುತ್ತೆ. ಆಮೇಲೆ ಗೊತ್ತಾಗುತ್ತೆ, ಮುಟ್ಟಿದ್ರೆ ಗೋಡೆ ಪಕ್ಕಕ್ಕೆ ಹೋಗೋದು, ಹೀಗೆಲ್ಲ ಇರುತ್ತದು. ಏನು ಗೋಡೆ ಈ ಥರ ಉಳಿಯುತ್ತೆ? ಯಾವುದು ಶಾಶ್ವತ? ನೀರ ಮೇಲಿನ ಗುಳ್ಳೆ ಯಾರಿಗೆ ಯಾರುಂಟು ಅಂತ ಅದು ಬರೆದು ಬಿಟ್ಟಿದ್ರು ಸ್ಲೋಗನ್. ಹಾಗೆ ಈಗೆಲ್ಲ ಈ ರೆಸಿಪಿ ಎಲ್ಲ ಮಾಡ್ತಾರಲ್ಲ, ನೀಟಾಗಿ ಮಾಡಿ ಅದ್ರ ಮೇಲೆ ಒಂದಿಷ್ಟು ಕೊತ್ತಂಬರಿ ಕರಿಬೇವೆಲ್ಲ ಹಾಕಿ ತಿನ್ನಕ್ಕೆ ಹೇಗಾದರೂ ಇಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿದ್ರೆ ಸಾಕು. ಮೇಲೆಲ್ಲ ತಳಕು, ಒಳಗೆಲ್ಲ ಹುಡುಕು. ಹಾಗಾಗಿ ವಿಮಲಾಂ ಮಣೀನಿವ ಗುಣೋಜ್ಜಿತಾನಿಮಾಂ ದಯಯ ವಿಶೋಧಯ ವಿಶುದ್ಧ ಗೋಗಣೈ. ಯೋಗ್ಯತೆ ಇದೆ. ಆ ಯೋಗ್ಯತೆ ಏನಾಗಿದೆ ಅವರಲ್ಲಿ? ಕೆಸರಲ್ಲಿ ಬಿದ್ದ ಮಣಿಯಂತೆ ಆಗಿಬಿಟ್ಟಿದೆ. ಕಾಲ ಪ್ರವಾಹ, ನಮ್ಮ ಎನ್ವೈರನ್ಮೆಂಟು ಇದು ತುಂಬ ಎಫೆಕ್ಟ್ ಮಾಡುತ್ತೆ ರೀ. ನಮ್ಮ ಬದುಕು ಚೆನ್ನಾಗಿರಬೇಕಾದ್ರೆ ನಮ್ಮ ಮಕ್ಕಳ ನಾವು ಪಾಸಡ್. ಈಗೊಂದು 35-40 ವರ್ಷ ಆದವರು ಸಂಹೋ ವಿ ಹ್ಯಾವ್ ಪಾಸಡ್. ಇವತ್ತು ತುಂಬ ಹೊಲಸಾಗಿದೆ, ಹೊರಗಿನ ವಾತಾವರಣ ತುಂಬ ಹೊಲಸಾಗಿದೆ. ಮಕ್ಕಳು ತುಂಬ ಬೆಳೆಯೋದು ಹೊರಗಿನ ಅಟ್ಮಾಸ್ಫಿಯರಲ್ಲೇ, ಶಾಲೆಗಳಲ್ಲಿ, ಇನ್ನು ಬೇರೆ ಅವರು ಹೋಗುವ ಕ್ಯಾಂಪ್ಸ್, ಸಮ್ಮರ್ ಕ್ಯಾಂಪ್ಸು, ಅದು ಇದು ಈ ಥರ ಬೆಳೀತಾರೆ. ಮಕ್ಕಳಿಗೆ ನಾವು ಸ್ವಲ್ಪ ದೇವಸ್ಥಾನ ಅಲ್ಲಿ ಇಲ್ಲಿ ಕಟ್ಕೊಂಡು ಹೋದರೆ ಅವ್ರು ಆಟ ಆಡೋ ರಥೋತ್ಸವದ ಆಟ, ಪಲ್ಲಕ್ಕಿ ಆಟ ಇಂಥವು ಆಡ್ತಾ ಇರ್ತಾರೆ. ಇನ್ನು ಬೇರೆ ಕಟ್ಕೊಂಡು ಹೋದರೆ ಆ ಆಟಗಳು ಆಡ್ತಾ ಇರ್ತಾರೆ. ಬೇರೆ ತರಹದ ಆಟಗಳೆಲ್ಲ ಇದೆ. ಸೊ ಅದ್ರ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಬೀರೋದು ಅಂತಂದರೆ ನಾವು ಬೆಳೆಯುವ ಎನ್ವೈರನ್ಮೆಂಟ್. ಅದೇನಾದರೂ ಚೆನ್ನಾಗಿಲ್ಲ ಅಂತಾದರೆ ನಾವು ಮನೆಯಲ್ಲಿ ಏನು ತಿಪ್ಪುರ್ಲಾಗ ಹಾಕಿದ್ರು ಅವರಿಗೆ ಒಳ್ಳೆಯದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಕೊಡೋದು 1 ಗಂಟೆ ಎಜುಕೇಷನ್. ಎಜುಕೇಷನ್ ನಾವೇ ಕೊಡೋದಿಲ್ಲ. ಸಮಸ್ಯೆ ಏನಾಗಿದೆ ಅಂದರೆ ಇವತ್ತು ಬೆಳಗ್ಗೆ ಎದ್ದು ನಾವು ಬೇಗ ಹೇಳ್ಕೊಡ್ಲಿಕ್ಕೆ ಅವರು ಹೇಳಲ್ಲ, ನಾವು ಹೇಳಲ್ಲ. ಕರಾಗ್ರೆ ವಸತ ಲಕ್ಷ್ಮಿ ಪ್ರಾಯ ತುಂಬ ಮನೆಯಲ್ಲಿ ಕಮ್ಮಿನೇ. ರಾತ್ರಿ ಬಿದ್ಕೊಂಬಂದು ಲೇಟು, ಅವನು ವ್ಯಾನ್ ಬಂದ್ಬಿಟ್ಟಿರುತ್ತೆ, ಹೇಳೋ ಮೊದಲು ಹೇಳೋದೇ ಸುಪ್ರಭಾತ, ಹೇಳೋ ವ್ಯಾನ್ ಬಂದಿದೆ. ಆಮೇಲೆ ಸೆಕೆಂಡ್ ಗೇರ್ ಹೋಗ್ತೀವಿ, ಹೇಳೋ ಎದ್ದು ಸಾಯಿ, ಇದೇ ಸುಪ್ರಭಾತ. ಪ್ರಾಯ ಹೀಗಾಗಿ ಬಿಟ್ಟಿದೆ. ಯಾರಿಗೂ ಪೇಷನ್ಸು ಇಲ್ಲ, ಸಮಯವೂ ಇಲ್ಲ. ಈ ತರಹದ ವಾತಾವರಣದಲ್ಲಿ ನಾವು ಬೆಳೆದ್ರೆ ಎಲ್ಲಿಂದ ಅದಕ್ಕೆ ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅವನು ಬೆಳೆದ ವಾತಾವರಣ ಚೆನ್ನಾಗಿತ್ತು ಅಂತಾದರೆ ಆ ತರಹದ ಟ್ಯೂನಪ್ಪು ಅವ್ರಿಗಾಗತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಠಿಣ ಇದೆ. ಅದಕ್ಕೆ ವಿಮಲಾನ್ ಮಣೀನಿವ ಗುಣೋಜ್ಜಿತಾನಿಮಾನ್, ಯೋಗ್ಯರಿದ್ದಾರೆ. ಅವರ ಯೋಗ್ಯತೆ ಬೆಳಕಿಗೆ ಬರಬೇಕಾದ್ರೆ ನಿನ್ನ ಶಾಸ್ತ್ರವೆಂಬ ನೀರಿನಿಂದ ಕೊಳಕನ್ನೆಲ್ಲ ಸ್ವಚ್ಛ ಮಾಡು, ಆಮೇಲೆ ನೀವು ಪಾಠ ಹೇಳಿ. ಹೋಗಿ ಬನ್ನಿ, ಆಯ್ತು ನೀವು ಹೇಳೋದ್ಮೇಲೆ ನಾನು ಕೇಳ್ತೇನೆ. ಆಮೇಲೆ ಅಲ್ಲಿಂದ ಇಳಿದು ಬಂದೆ. ಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳು ಅಂತ ಇದೆ, ವೇದವ್ಯಾಸರಿಂದ ರಚಿತವಾದ 564 ನಂಬರ್ಸ್. ಅದಕ್ಕೆ ಭಾಷ್ಯವನ್ನು ಬರೆದು ಅದನ್ನು ಮೊದಲನೇ ಬಾರಿ ಉಪನ್ಯಾಸ ಮಾಡಿದ್ದು ಗೋದಾವರಿ ತೀರದಲ್ಲಿ. ಆ ಭಾಷ್ಯ ತುಂಬ ಪುಣ್ಯ, ತುಂಬ ಹೇಳ್ತಾರೆ. ಒಂದೇ ಒಂದು ಅಕ್ಷರ ಅದನ್ನು ಬರೆದರೆ, ಒಂದು ಅಕ್ಷರ ಪುರುಷರು ಏನಾದರೂ ಬರೆದರೆ ಎಷ್ಟು ಪುಣ್ಯ. ಗಂಗಾ ತೀರದಲ್ಲಿ, ಅದು ತೀರ ಅಂದರೆ ಎಲ್ಲೋ ಅಲ್ಲ, ಈ ನಾವು ತೀರ ಅಂತೀವಿ, ಗೋದಾವರಿಯ ದಕ್ಷಿಣ ತೀರ, ಎಲ್ಲಿ ಗೋದಾವರಿ ಎಲ್ಲೋ ನಾವೆಲ್ಲೋ,
ಏನೋ ಹಿಂದೆ ಮುಂದೆ ಅಕ್ಕಪಕ್ಕ ಮೇಲೆ ಗೋದಾವರಿ ಬಾಯಿ ಅಂತ ಯಾರಾದರೂ ಇರ್ಬೋದಷ್ಟೇ. ಗೋದಾವರಿ ಇರೋದು ರಾಜಮಹೇಂದ್ರಿಯಲ್ಲೋ ಅಥವಾ ನಮಗೆ ಸಿಗೋದು ಸೋನಲ್ಲಿ. ಹಾಗಲ್ಲ, ಗಂಗೆಯ ಮೇಲೆ ಬೀಸಿ ಬಂದ ಗಾಳಿ ದೇವಸ್ಥಾನದಲ್ಲಿ ಕೂತವರ ಮೈಗೆ ಬಡಿಯುವಷ್ಟು ಸಮೀಪದಲ್ಲಿ ಶೈತ್ಯ ಪಾವನತ್ವಾದಿಗಳು ಅಂತಾರೆ. ಅದರ ಶೀತ, ಅದರ ಪಾವಿತ್ರ್ಯತೆ ಅಷ್ಟು ಆಕ್ಸೆಸಬಲ್ ಆದದ್ದು. ಅಂಥ ಕಡೆ ಒಂದು ವಿಷ್ಣುವಿನ ದೇವಸ್ಥಾನ ಕಟ್ಟಿ ಒಳ್ಳೆ ಪರ್ವಕಾಲದಲ್ಲಿ ಯೋಗ್ಯರನ್ನ ಕರೆದು ಅದು ನಡಿಲಿಕ್ಕೆ ಏನು ಫಂಡ್ ಬೇಕೋ ಅದನ್ನೆಲ್ಲ ಇಟ್ಟು ದಾನ ಕೊಟ್ಟರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ. ಒಂದೇ ಒಂದು ಅಕ್ಷರ ಬರೆದ್ರೆ ಇದೆಯಂತೆ, ಗಂಗ ಮಂಗಲ ತರಂಗ ಭಂಗದ ಪ್ರಾಂತಸು ಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತೆ. ತುಂಬ ಪುಣ್ಯ ಇದೆ. ಸ್ತ್ರೀಯರನ್ನು ನಾವೇನು ಮಾಡಬೇಕು? ಅದಕ್ಕೆ ನಮ್ಮ ಜಗನ್ನಾಥದಾಸರಂದ್ರು ಸೋಮ ಸೂರ್ಯೋಪರಾಗದಿ ಗೋಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣವಿತ್ತು ಕೊಟ್ಟ ಫಲ ಹೊಕ್ಕುದು ಈ ಮಧ್ವನಾಮ ಬರೆದೋದು ಅವರಿಗೆ. ಶ್ರೀಪಾದರಾಜರು ಮಾಡಿದ ಮಧ್ವನಾಮವನ್ನ ಬರೆದು ಅದನ್ನು ಓದಿದರೆ ಶ್ರೀಪಾದರಾಜರು ಫಲಸ್ತುತಿ ಹೇಳಿಲ್ಲ. ನಂತರ ಬಂದ ಜಗನ್ನಾಥದಾಸರಂತಾರೆ ಮಧ್ವನಾಮ ಅಂತ ಒಂದು ಹಾಡಿದೆ, ಅನೇಕ ಜನ ಈಗ ಸಂಜೆ ಇತ್ತು ಅಂದ್ರೆ ಮಧ್ವನಾಮವನ್ನು ನೀವೆಲ್ಲ ಪಾರಾಯಣ ಮಾಡಿದರೆ ಏನು ಪುಣ್ಯ ನಿಮಗೆಲ್ಲ ಗೊತ್ತೇ ಇದೆ, ನಮ್ಗೆಲ್ಲ ಚೆನ್ನಾಗೇ ಹೇಳ್ತೀರಿ. ಅದೇ ಸೋಮ ಸೂರ್ಯೋಪರಾಗದಿ, ಸೋಮ ಹಾಗೂ ಸೂರ್ಯ ಉಪರಾಗ ಅಂದರೆ ಗ್ರಹಣ ಕಾಲ ತುಂಬ ಪುಣ್ಯಪ್ರದ. ಅದು ಬೋನಸ್ ಪುಣ್ಯ ಬರುತ್ತದೆ. ನಾರ್ಮಲ್ ಆಗಿ ಮಾಡುವ ಪುಣ್ಯದಕ್ಕಿಂತ ಗ್ರಹಣ ಕಾಲದಲ್ಲಿ ನೂರಾರು ಪಟ್ಟು ಪುಣ್ಯ ಉಂಟು. ಗೋಸಹಸ್ರಗಳ ಸಾವಿರಾರು ಗೋದಾನವನ್ನ ಯೋಗ್ಯರಿಗೆ ದಾನ ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಮಧ್ವನಾಮವನ್ನ ಬರೆದರೆ, ಮಧ್ವನಾಮವನ್ನ ಓದಿದರೆ, ಮಧ್ವನಾಮವನ್ನ ಕೇಳಿಸಿಕೊಂಡರೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ಪುಣ್ಯ ಮಧ್ವರ ಅಪ್ಪನಾದ ಮಧ್ವರಮಣನ ಭಗವಂತನ ಕಥೆಯನ್ನ, ಅವನ ಚರಿತ್ರೆಯನ್ನ ಕೇಳಿದರೆ ಇದೆ ಅಂತ ಆಚಾರ್ಯರು ಅದನ್ನು ಬರೆದಾದ ಮೇಲೆ ಗೋದಾವರಿ ತೀರದಲ್ಲಿ ಅದು ಹೇಗಿತ್ತು ತುಂಬ ವರ್ಣನೆ ಮಾಡ್ತಾರೆ. ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣೇಯ ಸದ್ಗುಣಂ ಸಾಧಯತ್ ಸಕಲ ದೋಷವರ್ಜಿತಂ ಜ್ಞಾನಭಕ್ತಿರಮನಂತ ಸೌಖ್ಯದಂ. ಅದು ಹೇಗಿತ್ತು ಅಂತಂದ್ರೆ ವೇದವ್ಯಾಸರಿಗೆ ದೇವರಿಗೆ ತುಂಬ ಸಂತೋಷ ಕೊಡುವ ಸಬ್ಜೆಕ್ಟ್ ಅಂತದ್ದು. ಭಗವಂತನನ್ನ ಅನಂತ ಗುಣಪರಿಪೂರ್ಣ ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ, ದೋಷ ಇಲ್ಲದ, ಯಾವ ತರಹದ ದೋಷವೂ ಇಲ್ಲ, ಎಲ್ಲ ಗುಣಗಳಿಂದ ತುಂಬಿದಾನೆ, ಅವನೇ ದೇವರು ಅಂತ ಹೇಳಿ ಸುಂದರವಾಗಿ ದೇವರ ಬಗ್ಗೆ ನಿರೂಪಣೆ. ಆಚಾರ್ಯರು ಬರೀ ಸೂತ್ರ ಭಾಷೆ ಅಲ್ಲ, ಏನು ಮಾತಾಡಿದ್ರು ದೇವರ ಗುಣಗಳನ್ನೇ ಚಿಂತನೆ ಮಾಡಿ ಅಂತ ತುಂಬ ಚೆನ್ನಾಗಿ. ಸ್ತೋತ್ರ ಸಾಹಿತ್ಯದಲ್ಲಿ ಎಷ್ಟು ಚೆನ್ನಾಗಿ ದೇವರ ಸ್ತೋತ್ರ ಮಾಡೋದು. ಯಾರು ದೇವರು? ಯಾರು ಯಾರನ್ನ ಮೀರ್ಲಿಕ್ಕಾಗಲ್ಲ, ಯಾರು ಎಲ್ಲರನ್ನ ಮೀರಿದಾನೆ ಅವನು ದೇವರು. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಪ್ರತ್ಯಯೋ ಯದ್ಗುಣೇಶ್ವತ್ತಮಾನಂ ಪರಃ ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಶಿ ಮತ್ಯನೂನೈ ಸದಾ ವೇದವಾದೋದಿತಃ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಈ ಮಾತುಗಳೇ ಆಚಾರ 2ನೇ ಅಧ್ಯಾಯದಲ್ಲೂ ಅಂತಾರೆ. ಯೋಜಿತೋ ವಿಜಿತಾಖಿಲ ಸರ್ವಕರ್ತ ನ ಕ್ರಿಯತೆ ತಮ್ಮ ಮಾಮಿರಮಾಪತಿಂ. ಎಲ್ಲವನ್ನ ಅವನು ಮಾಡ್ತಾನೆ, ಅವನನ್ನ ಯಾರೂ ಮಾಡಿಲ್ಲ. ದೇವರು ಪ್ರಾಡಕ್ಟ್ ಅಲ್ಲಂತ. ಹಿ ಈಸ್ ನಾಟ್ ಮ್ಯಾನುಫ್ಯಾಕ್ಚರ್ಡ್. ಅವನು ಅನಾದಿ ಕಾಲದಿಂದ ಇದ್ದವನು, ಅವನೆಲ್ಲರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಇದು ದೇವರು ಅಂತ. ಹೀಗೆ ಎಲ್ಲೇ ನಾನು ನಿಮ್ಮ ದೇವರು, ಅವನು ಎಲ್ಲಿಲ್ಲ, ನಿನ್ನೊಳಗೆ ಇದ್ದಾನೆ. ಮತ್ತೆ ಯಾಕೆ ಕಾಣಿಸಿಲ್ಲ? ನೀ ಎಷ್ಟು ಮಹಾ ಪ್ರಯತ್ನ ಮಾಡಿದೆ, ಈ ಪ್ರಯತ್ನ ಮಾಡಿದ್ರೆ ಕಾಣಿಸ್ತಾನೆ. ಹಾಗಲ್ಲ ಸರ್,
ಇದ್ದಿದ್ದು ಕಾಣಿಸ್ಲೇಬೇಕು, ಮುಚ್ಚು ಬಾಯಿ ಅಂತ. ಮೊಸರಲ್ಲಿ ಬೆಣ್ಣೆ ಇದೆ, ಸುಮ್ಮನೆ ಕಾಣಿಸತ್ತಾ? ಅಲ್ಲ, ಮೊಸರನ್ನ ಕಾಸು, ಇದ್ದ ಮೊಸರು ಕೃಷ್ಣಾರ್ಪಣೆ ಆಗುತ್ತೆ. ಮತ್ತೇನು ಮಾಡಬೇಕು? ಚೆನ್ನಾಗಿ ಮಥನ ಮಾಡಬೇಕು. ಇದನ್ನು ಕೃಷ್ಣಾಂತ ಕೊಟ್ಟಿರೋದು. ದಧಿಸ್ತ ಘೃತವತ್ ಕಾಷ್ಟೇ ವನ್ಹಿವಚ್ಚ ಜನಾರ್ದನ. ಮೊಸರಿನಲ್ಲಿರುವ ಬೆಣ್ಣೆಯಂತೆ ಕಲ್ಲಿನಲ್ಲಿ ತಿಕ್ಕಿದಾಗ, ಕಲ್ಲು ಅಥವಾ ಕಟ್ಟಿಗೆ ಎರಡನ್ನು ತಿಕ್ಕಿದರೆ ಫ್ರಿಕ್ಷನ್ಗೆ ಬೆಂಕಿ ಉತ್ಪತ್ತಿ ಆಗೋದು. ಇವತ್ತು ಬೆಂಕಿ ಕಡ್ಡಿ ಬಂದಿದೆ, ಬೆಂಕಿ ಕಡ್ಡಿನೂ ಔಟ್ಡೇಟೆಡ್ ಆಗಿದೆ, ಬೇರೆ ಎಲ್ಲ ಬಂದಿದೆ ಈಗೆಲ್ಲ. ಹಾಗಾದರೆ ಇದ್ದ ಪದಾರ್ಥ ಕಾಣಬೇಕಾದ್ರೆ ನೀನೊಂದಿಷ್ಟು ಪ್ರಯತ್ನ ಮಾಡಬೇಕು. ಚೆನ್ನಾಗಿ ಮಥನ ಮಾಡಿದರೆ ಬೆಣ್ಣೆ ಬರುತ್ತೆ, ಮಥನ ಮಾಡಲಿಲ್ಲ ಅಂದರೆ ಬೆಣ್ಣೆ ಬರೋದಿಲ್ಲ. ನಿನ್ನೊಳಗೆ ದೇವರಿದ್ದಾನೆ, ನೀನು ದೇವರಿಗಾಗಿ ಎಷ್ಟು ಪ್ರಯತ್ನ ಪಟ್ಟಿದ್ದಿ? ಇಲ್ಲಪ್ಪ, ಅವನೇ ಕಾಣಿಸ್ಕೋಬೇಕು, ಕಾಣಿಸ್ಕೋತಾನೆ. ನಾವು ದೇವರಲ್ಲ, ದೆವ್ವನೂ ಕಾಣಲ್ಲ, ಸುಮ್ಮನೆ ಯಾವುದೂ ಕಾಣೋದಿಲ್ಲ ರೀ. ನಮ್ಮ ಪ್ರಯತ್ನ ಬೇಕು. ಅಲ್ಲ, ದೆವ್ವನ ಕಾಣುವ ಪ್ರಯತ್ನ ಏನು ಬೇಕಾಗಿಲ್ಲ. ಹಾಗಾಗಿ ದೇವರನ್ನು ನಾನು ನೋಡಬೇಕು ಅಂದರೆ ಚೆನ್ನಾಗಿ ಶಾಸ್ತ್ರವೆಂಬ ಕಡಗೋಲನ್ನು ಹಾಕಿ ಬುದ್ಧಿಯನ್ನು ಕಡಗೋ. ಶ್ರೀವೇದಾಂತ ಮಹಾಚಲನೆ ಬರೆದ ಸಂಯೋಜ್ಯ ಸೂತ್ರಾಹಿಪಂ ಅಂತ ವಾದರಾಜ ಸ್ವಾಮಿಗಳಂತಾರೆ. ಉಪನಿಷತ್ತುಗಳೆಂಬ ಮಂಧರ ಪರ್ವ, ಶ್ರೀವೇದಾಂತ ಮಹಾಚಲನ ದೊಡ್ಡ ಪರ್ವತ. ಅದಕ್ಕೆ ಬ್ರಹ್ಮಸೂತ್ರಗಳೆಂಬ ಹಾವನ್ನು ಕಟ್ಟು. ಪೂರ್ವಪಕ್ಷ ಅನ್ನುವಂತಹ ಮಾತುಗಳು ಅದು ದೈತ್ಯರು, ಸಿದ್ಧಾಂತದ ಮಾತುಗಳು ದೇವತೆಗಳು. ಚೆನ್ನಾಗಿ ಹಾಕಿ ಕಡಿ. ಸಮುದ್ರ ಯಾವುದು ಅಂದ್ರು? ಕೃಷ್ಣನೇ ಸಮುದ್ರ. ಅಲ್ಲಿ ಸಮುದ್ರ ಮಥನ ಮಾಡಿದಾಗ ಅಮೃತ ಬಂತು, ಇಲ್ಲಿ ಮೋಕ್ಷವೇ ಸಿಗತ್ತೆ. ಚೆನ್ನಾಗಿ ದಿನ ದೇವರ ಬಗ್ಗೆ ಚೂರು ತಿಳಿಯುವ ಪ್ರಯತ್ನ ಮಾಡು. ನಿನ್ನೊಳಗೆ ಇದ್ದಾನೆ, ಅವನು ಎಲ್ಲೋ ಇದ್ದಾನೆ ಅಂತ ನೀನು ಹುಡುಕಬೇಡ, ನಿನ್ನೊಳಗೆ ಇದ್ದಾನೆ. ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ಇತ್ಯಜೇಷಾರ್ಚಿತಂ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಕಂ ವಶ್ಯತಾಂ ಸ್ವೇಚ್ಛಯ ಸಜ್ಜನೇ ಸ್ವಾಗತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ. ವಾಸುದೇವಂ ಪ್ರೀಣಯಾಮ ಅಂದರೆ ದೇವರನ್ನ ನಾವು ಒಲಿಸಿಕೊಳ್ಳುವ. ಪ್ರೀಣಯಾಮ ಅಂದರೆ ಅವನನ್ನ ನಮ್ಮ ಕಡೆಗೆ ಮಾಡಿಕೊಳ್ಳುವ, ಒಲಿಸಿಕೊಳ್ಳುವ. ದೇವತಾ ಮಂಡಲ, ದೇವತೆಯ ಮಂಡಲಕ್ಕೆ, ಸಮೂಹಕ್ಕೆ ಅಖಂಡ ಮಂಡನ. ಮಂಡನ ಅಂದರೆ ಅಲಂಕಾರ. ದೇವತಾ ಸಮೂಹದಲ್ಲೇ ಫಳ 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 ಹೊಡಿತಾ ಇರೋನು ಯಾರು ಅಂದರೆ ನಮ್ಮ ದೇವರು. ಅಖಂಡ ಮಂಡನಂ ಪ್ರೀಣಯಾಮ, ದೇವರನ್ನ ಒಲಿಸಿಕೊಳ್ಳುವ. ತುಂಬ ಹೇಳ್ತಾ ಇರ್ತೀವಿ, ಅರ್ಥ ಗೊತ್ತಿರೋದಿಲ್ಲ. ದೇವರನ್ನ ನಾವು ಒಲಿಸಿಕೊಳ್ಳುವ. ದೇವತಾ ಮಂಡನಕ್ಕೆ, ದೇವತಾ ಮಂಡಲಕ್ಕೆ ಅಖಂಡವಾದ ಮಂಡನ. ಸಾಮಾನ್ಯ ಈ ಹೊಳಪು ಕೆಲವು ದಿನ ಇರುತ್ತೆ, ಆಮೇಲೆ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ. ಬೆಳ್ಳಿ ಬಂಗಾರವೇ ಸ್ವಲ್ಪ ದಿನ ಬಳ ಬಳ ಹೊಳಿತಾ ಇರುತ್ತೆ, ಆಮೇಲೆ ಅದು ಮತ್ತೆ ಕಪ್ಪಾಗಿ ಕೂತ್ಕೊಂಡ್ಬಿಡುತ್ತೆ. ಮತ್ತೆ ತೊಳೆದ್ರೆ ಚೆನ್ನಾಗಿರುತ್ತೆ, ಮತ್ತೆ ಮತ್ತೆ ತೊಳೆಯೋದು ಕಷ್ಟ. ಕೆಲವಂತೂ ಬಂಗಾರ ಅದು ತೊಳಿತಾ ತೊಳಿತಾ ಅದು ತಾಮ್ರಕ್ಕೆ ತಿರುಗಿಬಿಡುತ್ತೆ, ಹಾಗೂ ಇದೆ. ಆಮೇಲೆ ಅಗಸಾರಿ ಕೇಳಿದ್ರೆ ಏನು ತಾಮ್ರ, ಯಾರು ಕದ್ಕೊಂಡು ಹೋಗಬಾರ್ದು ಅಂತ ತಾಮ್ರದ ಮಾಡಿಕೊಟ್ಟೆ ಅಂದ. ಹಾಗೆ ಆಗಬಾರ್ದಲ್ಲ. ದೇವತಾ ಮಂಡಲ ಅಖಂಡ ಮಂಡನ, ಖಂಡನ ಇಲ್ಲದ ಅದ್ಭುತವಾದ ತುಂಬ ಸುಂದರವಾದ ರೂಪ ಅಂತ. ಶ್ರೀಮದಾಚಾರ್ಯರು ಆ ಬ್ರಹ್ಮಸೂತ್ರ ಭಾಷ್ಯವನ್ನು ಅಲ್ಲಿ ಉಪದೇಶ ಮಾಡಿ ಒಟ್ಟು ಅದನ್ನು ಮಾಡಿದ್ದಾರೆ. ಅಲ್ಲಿ ಅದು ಹೇಗಿದೆ? ಬಾಲಸಂಗಮಪಿ ಬೋಧಯದೃಶಂ ದುರ್ನಿರೂಪವಚನಂ ಚ ಪಂಡಿತೈ. ಅದು ಇಬ್ಬರಿಗೂ ಸಿಲೆಬಸ್. ಸಣ್ಣ ಹುಡುಗರಿಗೂ ಗೊತ್ತಾಗತ್ತೆ ಅವರ ಅನುಗ್ರಹ ಇದ್ದರೆ. ಯಾರು ಅವರು ಸಣ್ಣ ಹುಡುಗರು? ಸಣ್ಣ ಸಣ್ಣ ಮಕ್ಕಳಿಗೂ ಮಧ್ವಾಚಾರ್ಯರ ಗ್ರಂಥ ಅರ್ಥ ಆಗತ್ತೆ. ಸಣ್ಣ ಮಕ್ಕಳು ಅಂದರೆ ಅವರ ಅನುಗ್ರಹ ಇದ್ದರೆ. ಸಣ್ಣ ಮಕ್ಕಳು ರಘುತ್ತಮ ತೀರ್ಥರು, ವ್ಯಾಸತೀರ್ಥರು ಇವೆಲ್ಲ ಸಣ್ಣವರೇ ವಯಸ್ಸಿನಲ್ಲಿ, ತೀರ ದೊಡ್ಡವರು. ಬಾಲಸಂಗಮಪಿ ಬೋಧಯದೃಶಂ. ಮಹಾ ವಿದ್ವಾಂಸರಿಗೂ ಏನಾದರೂ ಮಧ್ವರ ಅನುಗ್ರಹ ಇಲ್ಲ ಅಂದರೆ ತಲೆ ಕೆಲ್ಕೊಂಬ ಆಗತ್ತೆ. ಏನು ಗೊತ್ತಾಗ್ತಾ ಇಲ್ಲ. ಶಾಸ್ತ್ರ ಓದಬೇಕಾದರೆ ಶಾಸ್ತ್ರವನ್ನು ರಚನೆ ಮಾಡಿದವರ ಅನುಗ್ರಹ ತುಂಬ ಮುಖ್ಯ ಅಂತ. ಅವರ ಅನುಗ್ರಹ ಇತ್ತ ಸುಲಭವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅವರ ಅನುಗ್ರಹ ಇಲ್ಲ, ಏನು ತಿಪ್ಪುರ್ಲಾಗ ಹಾಕಿದ್ರು ಅದು ತಿಳಿಯೋದಿಲ್ಲ. ಹಾಗಾಗಿ ದುರ್ನಿರೂಪ ವಚನಂಚ ಪಂಡಿತೈ.
ಅಪ್ರಮೇಯ ಹೃದಯಂ ಪ್ರಸಾದವ ಸೌಮ್ಯಕಾಂತಿತ ವಿಪಕ್ಷ ಭೀಷಣಂ ಅಸ್ತದೂಷಣಂ ಯಾವ ದೋಷ ಇಲ್ಲ, ಅವಂದ್ಯ ಭಾಷಣಂ ವೇಸ್ಟ್ ಆದ ಮಾತಿಲ್ಲ. ದೇವತೆಗಳು ಅದನ್ನು ನೋಡಿ ಆನಂದ ಪಡುವಂತಹ ಬ್ರಹ್ಮಸೂತ್ರ ಭಾಷ್ಯ, ಅದನ್ನು ಉಪನ್ಯಾಸ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಉದ್ಯುಕ್ತರಾದಾಗ ನೂರಾರು ಜನ ಪಂಡಿತರು, ಶೋಭನ ಭಟ್ಟರು ಅಂತ ಒಬ್ಬರು, ಅವರೇ ಮುಂದೆ ಮಧ್ವಾಚಾರ್ಯರ ಶಿಷ್ಯರು ಪದ್ಮನಾಭ ತೀರ್ಥರು. ಅವರ ಮೂಲ ಹೆಸರು ಶೋಭನ ಭಟ್ಟರು. ಪ್ರಾಯ ಗೋದಾವರಿ ಬೆಲ್ಟು ಅಂತಂದ್ರೆ ಎರಡರಲ್ಲಿ ಒಂದು ಮಹಾರಾಷ್ಟ್ರದವರಾದರೂ ಆಗಿರ್ತಾರೆ, ಆಂಧ್ರದವರು ಅಂತಂತಾರೆ ಅವ್ರನ್ನ. ಇನ್ನು ಕೆಲವರು ಪೈಠಣ ಅಂತ, ಅಲ್ಲಿ ಪೈಠಣ ಅದೆಲ್ಲ ಮಹಾರಾಷ್ಟ್ರ, ಆ ಬೆಲ್ಟಲ್ಲಿ ಶೋಭನ ಭಟ್ಟರು ಅಂತ ಅವ್ರು ಬಂದಿದ್ದಾರೆ. ಒಳ್ಳೆ ವಿದ್ವಾಂಸರು ಶೋಭನ ಭಟ್ಟರು. ನ್ಯಾಯಶಾಸ್ತ್ರದಲ್ಲಿ ವ್ಯಾಕರಣದಲ್ಲಿ ಅಸ್ತು ತಾರ್ಕಿಕ ಶಿಖಾಮಣಿ ಸುದೀಹಿ ವರ್ತಮಾನ ಸಮಯ ನಿರಾಕರೋತ್. ಅವತ್ತಿನ ಕಾಲದಲ್ಲಿ ಇದ್ದ ಎಲ್ಲ ವಾದಿಗಳ ಬಾಯನ್ನು ಮುಚ್ಚಿಸಿದಂತಹ ಅದ್ಭುತವಾದ ಪಾಂಡಿತ್ಯ ಶೋಭನ ಭಟ್ಟರದಂತೆ. ಅವರು ಬಂದಿದ್ದಾರೆ, ನೋಡೋಣ ವಾಕ್ಯಾರ್ಥವನ್ನು ಮಾಡುವ. ಮಧ್ವಾಚಾರ್ಯರು ಉಪನ್ಯಾಸ ಮಾಡಿದರು, ಅದನ್ನು ಕೇಳ್ತಾ ಕೇಳ್ತಾನೆ ಕರಗೋದ್ರು. ಅವರು ವಾಕ್ಯಾರ್ಥ ಮಾಡೋದು ಬಿಟ್ಟು ಕಾಲು ಹಿಡ್ಕೊಂಡ್ಬಿಟ್ರು. ನಮ್ಮನ್ನು ನೀವು ಶಿಷ್ಯರಾಗಿ ತಗೊಳ್ತೀರಾ, ಇಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಿ. ತುಂಬ ಗೊಂದಲಗಳು, ತುಂಬ ಪ್ರಶ್ನೆ ನಮಗೆ ಇತ್ತು. ತ್ರಿವಿಕ್ರಮ ಪಂಡಿತರು 15 ದಿನ ವಾಕ್ಯಾರ್ಥ ಮಾಡಿದ್ರು. ಸಪ್ತಾಷ್ಟಾನಿ ಜನಾನ್ಯವಂ ಬಾಲಂಕೃತ್ವ ಸಹಾಮನ. ಇವರು ವಾಕ್ಯಾರ್ಥವನ್ನೇ ಮಾಡಲಿಲ್ಲ, ಶ್ರೀಮದಾಚಾರ್ಯರ ಶಿಷ್ಯರಾದರು. ಶ್ರೀಮದಾಚಾರ್ಯರ ಕಾಲದಲ್ಲೇ ಪದ್ಮನಾಭ ತೀರ್ಥರು ಉಪನ್ಯಾಸ ಮಾಡೋರಂತೆ. ನೋಡಿ, ನಮ್ಮ ನಿಮ್ಮ ಕಾಲದಲ್ಲಿ ಉಪನ್ಯಾಸ ಅಥವಾ ಹಳೇದು ಬೇಕು ಅಂದರೆ CD ಅಥವಾ ಕ್ಯಾಸೆಟ್ ಇತ್ತು, ಕ್ಯಾಸೆಟ್ ಹೋಯ್ತು, CD ಇವೆಲ್ಲ. ಈಗಂತೂ ಚಿಪ್ಸ್ ಬಂದಿದೆ, ಅದೇನೇನೋ ಏನೋ ಬೇರೆ ಬೇರೆ ಮಾಧ್ಯಮಗಳೆಲ್ಲ ಬಂದಿದೆ, ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಳ್ಳಲಿಕ್ಕೆ. ಅವತ್ತಿನದ್ದು ರೆಕಾರ್ಡ್ ಹೇಗೆ ಮಾಡಿದ್ರು ಅಂದರೆ ನಾರಾಯಣ ಪಂಡಿತರು ದಾಖಲು ಮಾಡಿ ಸುಮಧ್ವೀಜಲ್ಲಿ ಇಟ್ಬಿಟ್ರು. ಪದ್ಮನಾಭ ತೀರ್ಥರ ಉಪನ್ಯಾಸದ ಸಬ್ಜೆಕ್ಟ್ ಏನು, ತುಂಬ ಚೆನ್ನಾಗಿ ಅವರು ಮಧ್ವಾಚಾರ್ಯರ ಶಾಸ್ತ್ರ ಹೇಗಿದೆ ಅನ್ನೋದನ್ನು ಉಪನ್ಯಾಸ ಮಾಡೋರು. ಸಾಮಾನ್ಯ ಜನಕ್ಕೂ ಮಧ್ವರ ಶಾಸ್ತ್ರ ಏನು ಅಂತ ಗೊತ್ತಾಗಲಿ ಅಂತ ಒಂದು ಕಂಪ್ಯಾರಿಟಿವ್ ಸ್ಟಡಿ. ಬಲಮೂರಿ ಶಂಖ ಹಾಗೂ ಮಧ್ವಶಾಸ್ತ್ರ. ಅಭಿಷೇಕ ಮಾಡೋದು ಎಡಮೂರಿ ಶಂಖದಲ್ಲಿ ಮಾಡ್ತೀವಿ. ಬಲಮೂರಿ ಶಂಖ ಅದು ಒಳ್ಳೆ ಜಾತಿಯ ಬಲಮೂರಿ ಶಂಖ ಅಂತಾದರೆ ಲಕ್ಷ್ಮೀದೇವಿ ಸನ್ನಿಧಾನ ತುಂಬ ಇರುತ್ತಂತೆ. ಯಾರ ಮನೆಯಲ್ಲಿ ಅದು ಇದ್ದು ದಿನ ಪೂಜೆಗೊಳ್ತಾ ಇದೆ ಅವರ ಮನೆಯಲ್ಲಿ ಸಂಪತ್ತು ಚೆನ್ನಾಗಿ ಇರುತ್ತೆ ಅಂತ ಶಾಸ್ತ್ರದ ನಂಬಿಕೆ. ಆದರೆ ಇವತ್ತು ಕೆಲವೆಲ್ಲ ಭಯ ಇದೆ, ಅದು ಮಡಿ ಮೈಲಿಗೆ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ರಿವರ್ಸು ಹೊಡೆಯುತ್ತೆ ಅಂತ. ಅದಕ್ಕೆ ಕೆಲವರು ಅದನ್ನೆಲ್ಲ ಕೊಟ್ಟುಬಿಟ್ಟಿರ್ತಾರೆ, ಕೆಲವರು ಶೋಕೇಸಲ್ಲಿ ಇಟ್ಬಿಟ್ಟಿರ್ತಾರೆ. ಅಮ್ಮ ಲಕ್ಷ್ಮಿ, ನೀನು ಸುದ್ದಿ ನಾವು ಬರಲ್ಲ, ನಮ್ಮ ಸುದ್ದಿ ನೀನು ಬರೋದು ಬಿಡಬೇಡ, ಬರ್ತಾನೆ ಇರೋ. ಹೀಗಾಗಿ ಅಲ್ಲಿ ಒಂದು ಬಲಮೂರಿ ಶಂಖಕ್ಕೆ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಕಂಪ್ಯಾರಿಟಿವ್ ಸ್ಟಡಿ. ಈ ಸುಣ್ಣವನ್ನು ಮಾಡುವ ಕಸುಬು ಒಬ್ಬನದು, ಬಡವ ಸುಣ್ಣ ಮಾಡೋದು. ಸುಣ್ಣ ಮಾಡೋದು ಎರಡು ಪದ್ಧತಿ, ಲೈಮ್ ಸ್ಟೋನಲ್ಲಿ ಮಾಡೋದು ಅದೊಂದಾಯಿತು. ಕಪ್ಪೆ ಚಿಪ್ಪು ಇದೆಯಲ್ಲ, ಕಪ್ಪೆ ಚಿಪ್ಪನ್ನು ಸುಟ್ಟು ಪುಡಿ ಪುಡಿ ಮಾಡಿ ಸುಣ್ಣ ಮಾಡುವ ಒಂದು ಪ್ರೋಸೆಸ್ ಇದೆಯಂತೆ. ಅದು ಔಟ್ಡೇಟೆಡ್ ಅಂದ್ಕೊಂಡೆ, ಯಾರು ಅಂದರು ಇವತ್ತು ಇದೆ ಅಂದರು. ಇವತ್ತು ಕೆಲವರು ಮಾಡ್ತಾರೆ ಕಪ್ಪೆ ಚಿಪ್ಪಿನಿಂದ ಸುಣ್ಣ. ಈ ಸುಣ್ಣ ಮಾಡುವ ಬಡವನಿಗೆ ಬಲಮೂರಿ ಶಂಖ ಸಿಕ್ತು. ಅವನಿಗೆ ಇದು ಲಕ್ಷ್ಮೀದೇವಿಯ ಸನ್ನಿಧಾನ ಇರುವ ಶಂಖ ಅಂತ ಗೊತ್ತಿಲ್ಲ, ಇದು ಒಂಥರ ಕಪ್ಪೆ ಚಿಪ್ಪು ಅಂದ್ಕೊಂಡ. ಸರಿ, ಅವನ ಅಪೇಕ್ಷೆ ಏನೋ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಸುಣ್ಣ ಮಾಡಬೇಕು ಅಂತ. ಈ ತುಂಬ ಜಾತಿಯ ಕಪ್ಪೆ ಚಿಪ್ಪಿದೆಯಲ್ಲ, ಏನು ಮಾಡಿದ್ರು ಅದು ಒಡೆಯಲ್ಲ. ಇವನು ಹೊಡೆದ ಬಡದ ಪುಡಿ ಮಾಡುವ ಪ್ರಯತ್ನ ಮಾಡಿದ, ಏನು ಮಾಡಿದ್ರು ಅವನಿಗೆ 1 hour ಲಾಸ್ ಆಗ್ಬಿಡ್ತು. ಅವನು ಅನ್ಕೊಂಡ, ಛೇ ಏನು ಅನ್ಯಾಯ ರೀ, ಈ 1 hour ಬೇರೆ ಕಪ್ಪೆ ಚಿಪ್ಪನ್ನು ನಾನು ಪ್ರಯತ್ನ ಮಾಡಿದರೆ 3 ಬಾಟ್ಲು ಸುಣ್ಣ ಆಗಿರೋದು. ಸರಿ, ಅವನೇನು ಮಾಡ್ದ, ಆ ಬಲಮೂರಿ ಶಂಖವನ್ನು ಬೇಗ ಹೋಗಿ ಅದನ್ನು ಡಸ್ಟ್ಬಿನ್ಗೆ ಹಾಕಿದ. ಹೀಗೆ ಬಂದ ಲಕ್ಷ್ಮಿ, ಅದು ಲಕ್ಷ್ಮಿ ಅನ್ನುವ ಜ್ಞಾನ ಇಲ್ಲ, ಅದನ್ನು ತಿಪ್ಪೆಗೆ ಬಿಸಾಕಿದ. ಅದರಂತೆ ಅಧಮ
ಒಳ್ಳೆ ಮನೆಯಲ್ಲಿ ಹುಟ್ಟಿದಾನೆ. ಅವರ ತಾತನೋ ಮುತ್ತಾತಂದಿರೋ ವಿದ್ವಾಂಸರು ಆಗಿದ್ರು. ಮಧ್ವಾಚಾರ್ಯರ ಗ್ರಂಥಗಳು, ಶಾಲಿಗ್ರಾಮ ಎಲ್ಲ ಇದೆ. ಏನೋ ಕಾಲಾಂತರದಲ್ಲಿ ಸ್ವಲ್ಪ ಬಡತನ ಬಂತು. ನಂತರದಲ್ಲಿ ಇವನ ಕಾಲದಲ್ಲಿ ಸ್ವಲ್ಪ ಶ್ರೀಮಂತಿಕೆಯೂ ಬಂತು. ಆದರೆ ಇವನಿಗೆ ಆ ಗ್ರಂಥಗಳನ್ನೆಲ್ಲ ನೋಡಿದ್ರೆ ಬೇಜಾರು. ಒಂದು ವಾರ್ಡ್ರೋಬ್ ತುಂಬ ಕೆಲಸಕ್ಕೆ ಬಾರದೇ ಇರೋ ಪುಸ್ತಕ ಇದೆ. ನಮ್ಮ ತಾತ ಹೋದ ಕೂಡಲೇ ಆ ವಾರ್ಡ್ರೋಬ್ ಪುಸ್ತಕ ಎಲ್ಲ ನಾನು KG ಲೆಕ್ಕಕ್ಕೆ ಹಾಕ್ಬಿಡ್ತೀನಿ. ನೀನು ಓದೋದು ಬೇಡ, ಪುಸ್ತಕವನ್ನು ಮುಟ್ಟಿದ್ರೆ ನಿನಗೆ ಪುಣ್ಯ ಬಂದಿರೋದು. ಪುಸ್ತಕ ಮುಟ್ಟಿದ್ದರೆ ಪುಣ್ಯ ಬಂದಿರೋದು. ಅದು ಶ್ರೀಮದಾಚಾರ್ಯರ ಪ್ರತಿರೂಪ ಅಂತ. ಯಾರ ಮನೆಯಲ್ಲಿ ಸುಮಧ್ವಿಜಯ ಪುಸ್ತಕವೋ ಅಥವಾ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥದ ಒಂದೇ ಯಾವುದಾದ್ರೂ ಪುಸ್ತಕ ಇದೆ ಅಂದರೆ ಅದನ್ನು ಮುಟ್ಟಿ ಹೀಗೆ ಅನ್ಕೊಂಡ್ರೆ ಶ್ರೀಮದಾಚಾರ್ಯರನ್ನೇ ಮುಟ್ಟಿದಷ್ಟು ಪುಣ್ಯ ಅಂತ. ರೂಪ ಮನ್ಯದಿವ ಧನ್ಯಮಾತ್ಮನಃ ಅಂತ ಅದನ್ನು ಬಿಸಾಕ್ದ. ಅವನಷ್ಟು ನೀಚ ಇನ್ಯಾರೂ ಇಲ್ಲ ಅಂತ. ಅವನಿಗೆ ಲಕ್ಷ್ಮೀನೂ ಒಲಿಯಲಿಲ್ಲ, ಹಾಗೆ ನಮಗೆ ಶ್ರೀಮದಾಚಾರ್ಯರು ದೇವರು ತುಂಬ ದೂರ. ಒಬ್ಬ ಮಧ್ಯಮ ಭಕ್ತ. ಎಲ್ಲ ಕಡೆ ABC ಇರುತ್ತಲ್ಲ, ಒಬ್ಬ ಮಧ್ಯಮ. ಕೋಪಿತಂ ಗುಣ ವಿಶೇಷ ವಿಚ್ಚ ವಿಕ್ರಿಯ ಭೂರಿದನ ಮಾಪ ಪೂರುಷ ನಖ್ಯನರ್ಘ್ಯ ಗುಣಮೂಲ್ಯ ಮಾಪ್ಯತೆ ಭಾಗ್ಯ ದೈವಮಿಹ ಯೋಗ್ಯತಾನುಗಮ್. ಅವನಿಗೆ ಆ ಬನಮೂರಿ ಶಂಕ ಸಿಕ್ತು. ಅವನಿಗೆ ಗೊತ್ತು ಇದರ ಲಕ್ಷ್ಮೀದೇವಿ ಸನ್ನಿಧಾನ ಇದೆ, ಇದನ್ನು ಪೂಜೆ ಮಾಡಿದ್ರೆ ಸಿಕ್ಕಾಪಟ್ಟೆ ದೇವರ ಅನುಗ್ರಹ ಆಗಿ ಸಂಪತ್ತು ಬರುತ್ತೆ. ಮಾಡಬಾರ್ದು, ಮಾಡೋ ಪೇಷನ್ಸ್ ಇಲ್ಲ. ಒಬ್ಬ ರಾಜನ ಹತ್ರ ಬಂದು ಏನು ಅಡ್ವರ್ಟೈಸ್ ಮಾಡಿದ ರಾಜ, ಈ ಶಂಕ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿ ಅಂದ್ರೆ ನೀ ಶಂಕ ಹೊಡೆಯೋದೇ ಬೇಡ, ಲಕ್ಷ್ಮೀದೇವಿ ನಿಮ್ಮ ಮನೇಲೆ ಬಂದಿರ್ತಾಳೆ, ನೀ ಬೇಕಾದ್ರೆ ಇಟ್ಕೊಂಡು ನೋಡು, ನಾ ಸುಳ್ಳು ಹೇಳಲ್ಲ. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಿದ್ದೀನಿ. ಏನು ತುಂಬ ಹೊಗಳದ. ಅವನು ರಾಜನಿಗೆ ಕಣ್ಣೀರು ಬಂತು. ಅಷ್ಟು ಇವನು ಹೊಗಳಿ ಒಂದು 10-20 ಸಾವಿರ ರೂಪಾಯಿ ದುಡ್ಡನ್ನು ಮಾಡಿಕೊಂಡ. ಏನು ಆನಂದನೋ. ಅಂತೂ ರಾಜನ ಟೋಪಿ ಹಾಕಿ ಶಂಕ ಕೊಟ್ಟೆ ಅಂತ. ನಿಜವಾಗಲೂ ಟೋಪಿ ಇವನಿಗೆ ಬಿದ್ದದ್ದು. ತಾತ್ಕಾಲಿಕವಾಗಿ ಒಂದು 20 ಸಾವಿರ ಬಂತು. ಅವನು ತಿಪ್ಪೆಗೆ ಹೋಗೋದಲ್ಲ, ಅವನ ಥರ ಅಯೋಗ್ಯ ಅಲ್ಲ ಇವನು. ಆದರೆ ಅದರಿಂದ ಏನು ಪಡಿಬೇಕು ಅದನ್ನು ಪಡೀಲಿಲ್ಲ. 20 ಸಾವಿರ ರೂಪಾಯಿ ಒಂದು ತಿಂಗಳು ಖರ್ಚಾಗೋಯ್ತು. ಅದರಂತೆ ಅದು ಶಂಕದ ಹಣೆ ಬರ. ಅದರಂತೆ ಇಲ್ಲಿ ಯಾರನ್ನ ತಗೊಳ್ಳೋದು? ಒಬ್ಬ ಬುದ್ಧಿವಂತ. ಅವನಿಗೆ ಗೊತ್ತಿಲ್ಲದ ವಯಸ್ಸಿನಲ್ಲಿ ಅವನನ್ನು ಅವರ ಅಪ್ಪ ಅಮ್ಮ ವಿದ್ಯಾಪೀಠಕ್ಕೆ ಹಾಕಿದ್ರು. ಸಾಮಾನ್ಯ ವಿದ್ಯಾಪೀಠಕ್ಕೆ 8-9 ವರ್ಷಕ್ಕೆ ಸೇರಿಸ್ತೀವಿ. ಅವರಿಗೆ ಜೀವನ ಅಂದ್ರೇನು, ಇಂಜಿನಿಯರಿಂಗ್ ಅಂದ್ರೇನು, ಡಾಕ್ಟರ್ ಅಂದ್ರೇನು, CA ಅಂದ್ರೇನು ಏನೂ ಗೊತ್ತಿಲ್ಲ. 2 ರೀತಿಯಿಂದ ವಿದ್ಯಾಪೀಠಕ್ಕೆ ಸೇರಿಸೋ ಪದ್ಧತಿ ಇದೆ. ಕೆಲವು ವಿದ್ಯಾಪೀಠಕ್ಕೆ ಯಾಕೆ ಹಾಕಿದ್ರೆ ಒಟ್ಟ ಪಾಸ್ ಆಗೋಲ್ಲ ರೀ, ಎಲ್ಲ ಹಾಕಿದ್ರು ಪಾಸ್ ಆಗಲ್ಲ, ಅದಕ್ಕೆ ಯಾಕೋ ಮಠದಾಗಿದ್ದರೆ ನಮಗಂತೂ ತ್ರಾಸ ತಪ್ತಾವೆ ಅಂತೇಳಿ. ಅಲ್ಲ, ಸುದೈವದಿಂದ ಅಂತ ಪಂಡಿತರಾಗಿರ್ತಾರೆ, ಅದೊಂದು ಸುದೈವ. ಅಂದರೆ ಎಲ್ಲರೂ ಅಲ್ಲ. ಅಂದರೆ ನಾವು ಇದನ್ನು ಎಂಟ್ರೆನ್ಸ್ ಅಂತ ತಗೋಬಾರ್ದು. ನಿಮ್ಮ ಮಗನ ವಿದ್ಯಾಪೀಠಕ್ಕೆ ಯಾಕೆ SLC ಫೈಲ್ ಅದ ಅದಕ್ಕೆ ಹಾಕಬೇಕು. SLC ಫೈಲು ವಿದ್ಯಾಪೀಠಕ್ಕೆ ಎಂಟ್ರೆನ್ಸ್ ಅಲ್ಲ. ಹಾಗಾಗಿ ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಇದ್ದು ಹಾಕಿದವರು ಇದ್ದಾರೆ. ಎಲ್ಲೋ ಹಳ್ಳಿ ಜೀವನ, ಮಕ್ಕಳಿಗೆ ಓದಿಸಲಿಕ್ಕೆ ಕಾನ್ವೆಂಟು ಗಿನ್ವೆಂಟ್ ಎಲ್ಲ ಕಷ್ಟ. ಮತ್ತು ಇದರ ಜೊತೆಯಲ್ಲಿ ಸ್ವಾಮಿಗಳು ಹಾಗಾಗಿ ವಿದ್ಯಾಪೀಠಕ್ಕೆ ಜನ ಕಮ್ಮಿ ಇದ್ರು ಅಂತ ಬುದ್ಧಿವಂತರನ್ನು ಕರ್ಕೊಂಬರೋರಂತೆ. ಅಲ್ಲಲ್ಲೇ ಹೋದಾಗ ನಿಮ್ಮ ಮಗನ ವಿದ್ಯಾಪೀಠಕ್ಕೆ ಬಿಡು ಅಂಥೇಳಿ ಸ್ವಾಮಿಗಳಿಗೆ ಏನೋ ಮಾತಾಡದೆ ಆಯಿತು. ಇವತ್ತಿನ ಥರ ಅದು ಇದು ಓದಬೇಕು ಅನ್ನೋ ಇಲ್ಲ ಸ್ವಾಮಿಗಳು ಹೇಳಿದ್ದಾರೆ, ಈ ಒಂದು ಭಾವನೆ ಇತ್ತು. ಹೀಗಾಗಿ ವಿದ್ಯಾಪೀಠಕ್ಕೆ ಹಾಕಿದರು. ಒಳ್ಳೆ ವಿದ್ವಾಂಸನೂ ಆದ, ದಡ್ಡ ಆಗಲಿಲ್ಲ, ಚೆನ್ನಾಗಿ ಶಾಸ್ತ್ರ ಓದ್ದ. ಅದನ್ನೇ ನಂಬಿ ಬದುಕಿದರೆ ಬೇಕಾದ್ದು ಕೊಡ್ತಾರೆ ಅನ್ನೋದು ಗೊತ್ತು. ಆದರೆ ನಂಬಲಿಕ್ಕೆ ಅವನು ತಯಾರಿಲ್ಲ. 10 ಜನಕ್ಕೆ ಮಧ್ವಶಾಸ್ತ್ರವನ್ನು ಭಾರೀ ಪ್ರವಚನ ಮಾಡಿ ಕೇಳೋರಿಗೆಲ್ಲ ವೈರಾಗ್ಯ ಬಂತು, ಆನಂದ ಪಟ್ಟರು. ಇವ್ರಿಗೆ ಸಂತೋಷ ಆಯ್ತು. ಯಾಕೆ? ಅವ್ರಿಗೆ ವೈರಾಗ್ಯ ತರದೆ ನಂಗೆ ದಕ್ಷಿಣೆ ಜಾಸ್ತಿ ಬಂತು. ಹೀಗೆ ನಮ್ಮ ಹಣೆ ಬರಹ. ನಾವು ಅನೇಕ ಬಾರಿ ಅಂತಿರ್ತೀವಿ, ನಾವು ಪ್ರವಚನ ಮಾಡಿದ್ದರಿಂದ ಕೇಳದವರು ವೈರಾಗ್ಯ ಬಂತು, ನಮಗೆ ನಾವೆಲ್ಲ ಇದರ ಹ್ಯಾಂಡ್ ಸಿಗ್ನಲ್ ಇದ್ದಾರೆ. ದೇವಸ್ಥಾನಕ್ಕೆ ದಾರಿ, ಆ ಬೋರ್ಡ್ ಅಲ್ಲೇ ಇರುತ್ತದೆ ಎಂದು ದೇವರು ನೋಡೋದೇ ಇಲ್ಲ. ಆ ಬೋರ್ಡ್ ನೋಡ್ಕೊಂಡು 100 ಜನ ದೇವ್ರನ್ನ ನೋಡ್ಕೊಂಡು ಬಂದು ಸದ್ಯ ಈ ಬೋರ್ಡ್ ಹಾಕಿದವ್ರಿಗೆ ಒಳ್ಳೇದಾಯ್ತಪ್ಪ. ಹಾಗೆಲ್ಲ
ನಾ ಎಲ್ಲ ಉಪನ್ಯಾಸಕರು ಹೇಳ್ತಾ ಇಲ್ಲ, ನಮ್ಮ ಹಣೆ ಬರ ಹಾಗಾಗಿದೆ. ನಾವು ದೇವಸ್ಥಾನಕ್ಕೆ ದಾರಿ ಅಂತಾಗಿದ್ದೀವಿ, ಅನೇಕ ಜನ ದಾರಿ ಕಂಡುಕೊಂಡು ದೇವರನ್ನು ನೋಡಿದ್ರು, ನಾವಲ್ಲೇ ನಿಂತಿದ್ದೀವಿ. ದೇವರು ಆ ಬುದ್ಧಿಯನ್ನು ಕೊಡಬೇಕಂತೂ ಯಾವ ವ್ಯಕ್ತಿ ಕೇವಲ ತನ್ನ ಹೊಟ್ಟೆಗಾಗಿ ಶಾಸ್ತ್ರವನ್ನು ಬಳಸ್ಕೊಳ್ತಾನೆ, ಅಫ್ಕೋರ್ಸ್ ಹೊಟ್ಟೆ ತುಂಬಬೇಕು, ಆದರೆ ಇದಕ್ಕಾಗಿ ನೀನು ಶಾಸ್ತ್ರವನ್ನು ಬಳಸ್ಕೋಬೇಡ, ಅವನನ್ನು ನಂಬು, ಕೊಡ್ತಾನ. ಶ್ರೀಹರಿ ಕೊಟ್ಟಾನು. ನೀನು ಭಕ್ತಿಯಿಂದ ದೇವರ ಆರಾಧನೆ ಮಾಡು, ವಾಯುದೇವರ ಸ್ತೋತ್ರವನ್ನು ಪಾರಾಯಣ ಮಾಡು, ಖಂಡಿತ ನಿನ್ನ ಹೊಟ್ಟೆಯನ್ನು ಅನನ್ಯ ಚಿಂತೆಯಂತೋ ಮೇಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ಮಹಾನ್ಯ. ನಿನ್ನ ಹೊಟ್ಟೆಯ ಕಾಳಜಿಯನ್ನು ನಾನು ನೋಡ್ಕೊಳ್ತೇನೆ. ಮುಂಚಿನ ಕಾಲದಲ್ಲಿ ನಾವು ಯಾರ ಕಥೆಗಳನ್ನೆಲ್ಲ ಕೇಳ್ತೇವೆ. ಅವರು ವಿದ್ಯಾಪೀಠ ನಡೆಸಬೇಕಾದ್ರೆ ಈ ಶ್ಲೋಕವನ್ನು ರೆಡ್ಡಿಂಗಲ್ಲಿ ಮಾರ್ಕ್ ಮಾಡಿದ್ರು. ಅವತ್ತ್ಯಾಕೆ ಇವತ್ತು ದೇವರು ರಕ್ಷಣೆ ಮಾಡ್ತಾನೆ. ಆ ಮಟ್ಟದ ವಿಶ್ವಾಸ ನಮಗೆ ಬೇಕು. ರಕ್ಷತೀತ್ಯೇವ ವಿಶ್ವಾಸ, ಖಂಡಿತ ಮಾಡೇ ಮಾಡ್ತಾನೆ. ಅನೇಕ ಬಾರಿ ಹೇಳ್ತಾ ಇರ್ತಾರೆ, ನಿಜವಾಗಲೂ ನಿಮ್ಮ ಮಕ್ಕಳನ್ನು ವಿದ್ಯಾಪೀಠಕ್ಕೆ ಹಾಕಬೇಕು ಅಂತಿದ್ರೆ ಯಾವ ವಿಚಾರ ಮಾಡಬೇಡಿ, ಚೆನ್ನಾಗಿರ್ತಾರೆ. ಅದಕ್ಕಿಂತ ಹೆಚ್ಚಿನದ್ದು ಅನೇಕ ಬಾರಿ ಹೇಳೋದು, ಶಾಸ್ತ್ರ ಓದಿದ್ದಾನೆ, ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಮಗಳನ್ನು ಕೊಡಲಿಕ್ಕೆ ಸ್ವಲ್ಪ ಭಯ, ಏನಾಗುತ್ತೋ ಏನೋ ಫಸ್ಟ್ ಕ್ಲಾಸಾಗಿರ್ತಾನೆ. ನಮ್ಮ ಮನೆಯವ್ರನ್ನೆಲ್ಲ ಕೇಳ್ಕೊಂಬಂದೆ, ನಿಮ್ಮ ಮನೆಯವ್ರು ಹೊಟ್ಟೆವ್ರು ಇವು, ಅದರಲ್ಲೂ ಪಾಪ ಆಚಾರಗಳು ಸಿಕ್ಕಿದ್ದೇ ಅಪರೂಪ ಅಂತ ಹೇಳಿ ದೇವತೆಯನ್ನು ನೋಡ್ಕೊಂಡಾಗ ನೋಡ್ಕೋತಾರೆ. ಅವ್ರಿಗೆ ಯಾವ ಸಮಸ್ಯೆ ಇಲ್ಲ, ದಿನ ಹೊರಗೆ ಬೇಕಾದ್ರೆ ಊಟಕ್ಕೆ ಹೋಗ್ಬೋದು, ಅಡುಗೆ ಬರದೇ ಇದ್ದು ಅಡುಗೆ ಬೇಕಾದ್ರೆ ಅದನ್ನು ಉದ್ಯಾಪನೆ ಮಾಡ್ಬೋದು, ಸೀರೆ ಬಟ್ಟೆಗೆ ಕೊರತೆ ಇರೋದಿಲ್ಲ. ದೇವರಿಗೆ ನೋಡ್ರಿ, ಇರೋದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ದೇವರು ಅದನ್ನು ಚೆನ್ನಾಗಿ ಕೊಟ್ಟಾಗ ಕೊಡಬೇಕು ಅಂತ ಯಾರಾದರೂ ಇದ್ರೆ ಒಂದು ಆಶ್ಚರ್ಯ. ಒಂದು ಪಾಪ ಅವರು ಹುಡುಕ್ತಾ ಇದ್ದಾರೆ, ದಿಲ್ಲಿಯಲ್ಲಿ ಒಬ್ಬರಿದ್ದಾರೆ, ಅವರ ಇಬ್ಬರು ಮಕ್ಕಳು. ಆಕೆ ಹುಡುಗಿ LLB ಮಾಡಿದ್ದಾರೆ. ಹುಡುಗಿ, ಆ ಹುಡುಗಿಗೆ ಸುಧಾ ಓದಿದವನು, ಶಿಖಾ ಬಿಟ್ಟವನು, ಪಾಠ ಪ್ರವಚನ ಮಾಡೋನೇ ಬೇಕಂತ. ಪಾಪ ಕೇಳ್ತಿದ್ದಾರೆ, ಅಣ್ಣನ ನೋಡ್ತಾ ಇದ್ದೀವಿ, ಅದು ಸ್ವಲ್ಪ ಏಜು ವ್ಯತ್ಯಾಸ ಬರ್ತಿದೆ. ಹೀಗೂ ಇದ್ದಾರೆ, ಖಂಡಿತ ಸುಖವಾಗಿರ್ತಾರೆ, ಯಾವ ಕೊರತೆ ಇಲ್ಲ. ಮೇ ಬಿ ಏನು ಸ್ವಲ್ಪ ಪಾನಿಪುರಿ ಗಿನಿಪುರಿ ತಿನ್ನೋ ಹಾಗಿರಲ್ಲ. ಏನು ಮಹಾ ಇದಕ್ಕೆ ಈಗ ಇಷ್ಟೇ ತಿಂದು ಇದೇ ಜೀವನ ಇರತ್ತ, ಆ ಏಜಲ್ಲಿ ಇರತ್ತದು. ಹಾಗಾಗಿ ಮನೇಲೆ ಮಾಡ್ಕೊಂಬಿಡಿಲಿ. ಹಾಗಾಗಿ ಇಷ್ಟೇ ಜೀವನ ಅಲ್ಲ, ಜೀವನ ಇದು ಒಂದು ದಿವಸದಲ್ಲ, ಲಾಂಗ್ ರನ್ ಇದೆ, ತುಂಬ ಇದೆ, ಮೌಲ್ಯಗಳು ಅಂತ ಇದೆ. ಹಾಗಾಗಿ ಶ್ರೀಮದಾಚಾರ್ಯರ ಶಾಸ್ತ್ರಗ್ರಂಥವನ್ನು ಅಧ್ಯಯನ ಮಾಡಿದ ಒಬ್ಬ ವಿದ್ವಾಂಸ ಅವನು ಹೊಟ್ಟೆಗಾಗಿ ಬಳಸಿಕೊಂಡ್ರೆ ಅವನು ಮಧ್ಯಮ, ಅವನು ಪ್ರಯೋಜನ ಇಲ್ಲ. ಅದನ್ನು ರಾಜ ಪರ್ಚೇಸ್ ಮಾಡಿದ, ಬಲಮುರಿ ಶಂಖವನ್ನು ಬಂಗಾರದ ಸಂಪುಷ್ಟ ಮಾಡಿಸ್ದ. ಶುಕ್ರವಾರ ಕ್ಷೀರಾಭಿಷೇಕ ಮಾಡಿದ, ಭಕ್ತಿಯಿಂದ ಅದನ್ನು ನಂಬಿದ. ಅವನು ಎಷ್ಟು ಸಂಪತ್ತು ಬಂತು ಅಂದರೆ ಸುಮಧ್ವಿಜಯ ಅಂತೂ ಯಾನತ ವಚನ ಚಿತ್ತ ಗೋಚರ, ಬಾಯಲ್ಲಿ ಹೇಳಲಿಕ್ಕಾಗಲ್ಲ. ಯಾರು ಆ ರಾಜ? ಆ ರಾಜರೇ ಇವರೆಲ್ಲ, ವ್ಯಾಸರಾಜರು, ವಾದಿರಾಜರು, ರಘುತ್ತಮ ಸ್ವಾಮಿಗಳು, ರಾಘವೇಂದ್ರ ತೀರ್ಥರು, ರಾಜ. ಏನು ಇವತ್ತು ನನಗೆ ಸಮಸ್ಯೆ ಇದೆ ಅಂತ ನಾನು ಹೋಗೋದು ಯಾವುದೋ ರಾಜನ ಬಳಿಯಲ್ಲಿ ಹೋಗೋದಿಲ್ಲ, ಎಲ್ಲ ಬಿಟ್ಟ ವಿರಕ್ತರ ವೃಂದಾವನಕ್ಕೆ ಹೋಗ್ತೇನೆ. ರಾಯರೇ ನೀವೇ ಗತಿ, ವಾದಿರಾಜರೇ ನೀವೇ ಗತಿ, ವ್ಯಾಸರಾಜರೇ ನೀವೇ ಗತಿ, ರಘುತ್ತಮರೇ ನಿಮ್ಮ ಸೇವೆಯನ್ನು ಮಾಡ್ತೇನೆ, ನೀವು ಕೊಡಿ. ಏನವರು ಬೆಳ್ಳಿಯ, ಬಂಗಾರವ, ವಜ್ರವ, ವೈಢೂರ್ಯವ? ಭಗವಂತನ ಶಾಸ್ತ್ರವನ್ನು ನಂಬಿ ಇದ್ದದ್ದಕ್ಕೆ, ಆಚಾರ್ಯರ ಶಾಸ್ತ್ರವನ್ನು ನಂಬಿ ಇದ್ದದ್ದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ನಿಮ್ಮಲ್ಲೇ ಬಂದವರಿಗೆ ಇಲ್ಲ ಅನ್ಬೇಡ್ರಿ, ನಾ ಎಲ್ಲ ಅವ್ರಿಗೆ ಸ್ಯಾಂಕ್ಷನ್ ಮಾಡ್ತೇನೆ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತೆ. ಇವತ್ತಿಗೂ ಅವರವರ ನಂಬಿಕೆ. ಇವತ್ತು ನಮ್ಮ ಗುರುಗಳು ಸತ್ಯಾತ್ಮ ತೀರ್ಥರಿದ್ದಾರೆ, ಅವರ ಬಳಿಯಲ್ಲಿ ಹೋಗಿ ಮಂತ್ರಾಕ್ಷತೆಯನ್ನು, ಇದೇ ದೊಡ್ಡ ಸಮಸ್ಯೆ. ಅವ್ರ ಹತ್ರ ಹೋದಾಗ ಯಾವ ಹಳ್ಳಿಗೆ ಹೋಗಲಿ 1000 ಜನ ಮುದ್ರೆಗೆ 2000 ಜನ ಮಂತ್ರಾಕ್ಷತೆ. ಏನು ಅವರ ಕೊಟ್ಟ ಮಂತ್ರಾಕ್ಷತೆ ನನಗೆ ಒಳ್ಳೆಯದಾಗುತ್ತೆ ಆದದ್ದು ಕಂಡಿದ್ದೀರಿ. ಎಷ್ಟೋ ಜನದ ಅನುಭವ ಅಲ್ಲಲ್ಲೇ ಉಪನ್ಯಾಸಕ್ಕೆ ಹೋದಾಗ ಹೇಳ್ತಿರ್ತಾರೆ. ಅಂದರೆ ಇಲ್ಲ ಅನೇಕ ಜನ ಇದ್ದಾರೆ. ನಾನು ಕೇಳಿದ್ದು ನಮ್ಮ ಅನುಭವದ ಹಿನ್ನೆಲೆಯಲ್ಲಿ
ಶ್ರೀರಂಗದಲ್ಲಿ ಒಬ್ಬ ವ್ಯಕ್ತಿ ಪದ್ಮನಾಭನ್ ಅಂತ ಅವರ ಹೆಸರು. ಹೀಗೆ ಪ್ರವಚನ ಮಾಡಿದಾಗ ನಂದೊಂದು ಅನುಭವ ಇದೆ. ಅವರ ಮನೆಯಲ್ಲಿ ಅವರ ತಾಯಿ ಬೇಗ ಹೋಗಿದ್ರು, ಅವರ ಚಿಕ್ಕಮ್ಮ ಅವರನ್ನು ಸಾಕಿದ್ರು. ಸೊ ಆಲ್ಮೋಸ್ಟ್ ತಾಯಿ ಸ್ಥಾನವೇ ಆಕೆಗೆ ಕೊಟ್ಟಿದ್ರು. ತುಂಬ ಸೇವೆಯನ್ನು ಮಾಡಿದ್ದಾರೆ ಅವರು. ಆ ವ್ಯಕ್ತಿ ಅವರ ಹೆಸರು ಮುರಳಿ ಅಂತ. ಅವರು ಇನ್ನೊಂದೇನೋ ಕರೆಯೋರು, ಪದ್ಮನಾಭನ್ ಅಂತ ಅವರ ಹೆಸರು, ಮುರಳಿ ಅಂತ ಪೆಟ್ಟು ಕರೀತಾ ಇದ್ದದ್ದು. ಅವ್ರಿಗೊಂದು 6 ತಿಂಗಳು 1 ವರ್ಷವೂ ಆಗಿದೆ. ಪ್ರಜ್ಞೆ ಏನಿಲ್ಲ, ಏನೋ ಊಟ ತಿಂಡಿ ಮಾರೋರು, ಯಾರ್ಯಾರು ಅಲ್ಜಿಮರೀಸ್ ಅಂತ ಬೇಕಾದ್ರೆ ಅನ್ಬೋದು, ಏನೂ ಗೊತ್ತಿಲ್ಲ ಮರು. ಇವ್ರಿಗೆ ಒಂದು ಅಪೇಕ್ಷೆ ಇತ್ತು, ನನಗೆ ಸರ್ಟಿಫಿಕೇಟ್ ಕೊಡೋದು ಬೇಡ. ಆತನ ಹೆಂಡತಿ ತುಂಬ ಸೇವೆ ಮಾಡ್ತಾ ಇದ್ರು. ಹೋಗೋ ಕಾಲಕ್ಕೆ ಆಕೆಗೆ ನಾವ್ಯಾರು ಅಂತ ಗೊತ್ತಿರಲಿ, ಹರಿಸ್ಮರಣೆ ಒಂದಿಷ್ಟು ಮಾಡಿ ಹೋಗಲಿ ಅಂತ ಅಪೇಕ್ಷೆ. ಶ್ರೀರಂಗದ ಮಠದಲ್ಲಿ ಉತ್ತರಾಯಣ ಮಠ ಆದಾಗ ಅವರೇನೋ ಎಲೆಕ್ಟ್ರಿಕ್ದೆಲ್ಲ ಒಂಚೂರು ಏನೋ ಸೇವೆ ಮಾಡಿದ್ರು ಸ್ವಲ್ಪ. ಸ್ವಾಮಿಗಳನ್ನು ಅವ್ರ ಮನೆಯಲ್ಲಿ ಒಂದೇನು ವಿಶೇಷ ಅಂದರೆ ವ್ಯಾಸರಾಜ ಕರಾರ್ಚಿತ ಒಂದು ಕೃಷ್ಣದೇವರ ಪ್ರತಿಮೆ ಇದೆ ಅವ್ರ ಮನೆಯಲ್ಲಿದೆ. ಅದು ಅದಕ್ಕೆ ಸ್ವಾಮಿಗಳು ಆ ಪ್ರತಿಮೆಯನ್ನು ದರ್ಶನ ಮಾಡ್ಬೋದು ಅಂತ ಕರೆದಾಗ ಹೋಗ್ತಾರೆ. ಬಂದಾಗ ಹೇಳಿದಂತೆ, ನನ್ನ ತಾಯಿಯವರು ಏನೋ ಅವ್ರಿಗೆ ಎಚ್ಚರಿಕೆ ಇಲ್ಲ, ಏನಾದರೂ ಸ್ವಾಮಿಗಳು ನೀವು ನೋಡಿರ್ಬೋದು, ಏನೋ ಅಭಿಮಂತ್ರಣ ಮಾಡಿ ಏನು ಹೇಳ್ತಾರೋ ಗೊತ್ತಿಲ್ಲ, ಒಂದು ಸೇಬು ಒಂದಿಷ್ಟು ಮಂತ್ರ ಹಾಕಿಬಿಟ್ರು ಎಲ್ಲ ಒಳ್ಳೆಯದಾಗತ್ತೆ. ಸೇಬನ್ನು ಕೊಟ್ಟರು, ಸ್ವಾಮಿಗಳು ಕೊಟ್ಟಿಯಾರಲ್ಲ ಅದನ್ನು ಅವ್ರಿಗೇನಾದರೂ ಮಾಡಿ, ಏನೂ ಒಳಗೆ ಹೋಗ್ತಿರ್ಲಿಲ್ಲ. ಸ್ವಲ್ಪ ಅದನ್ನು ತುರಿದು ಜ್ಯೂಸ್ ಮಾಡಿ ಬಾಯಿಗೆ ಹಾಕಿದ್ರು. 1.5-2 ಗಂಟೆ ಬಿಟ್ಟು ಅವರು ಮುರಳಿ ಅಂದ್ರಂತೆ. ಆಶ್ಚರ್ಯ, ಯಾರೋ ಬಂದ್ರ ಅಂತ ಬಾಗಿಲು ತೆಗೆದು ನೋಡಿ ಯಾರಿಲ್ಲ, ಮುರಳಿ ಅಂದ್ರಂತೆ. ಓ, ಇವರಿಗೆ ಎಚ್ಚರಿಕೆ ಬಂದಿದೆ. ಎಚ್ಚರಿಕೆ ಅಂದರೆ ಯಾರ್ಯಾರು ಅಂತ. ಈಗ ಮುರಳಿ ಅಂತ ತುಂಬ ಫ್ಯಾಮಿಲಿಯರು, ಮಗ ಆದ್ದರಿಂದ ಬಂದಿರ್ಬೋದು. ನೋಡೋಣ ವ್ಯಕ್ತಿ ಪರಿಚಯ ಇದೆಯೋ ಇಲ್ಲೋ ಅಂತ ಅವ್ರ ಫ್ರೆಂಡ್ ಇದ್ರಂತೆ, ಅವರನ್ನು ಕಳಿಸೋದಂತೆ. ನೀ ಅಲ್ಲ ಮುರಳಿ, ಆ ಮುರಳಿ ಅವನನ್ನೇ ಕಳಿಸು. ತುಂಬ ಆಶ್ಚರ್ಯ ಆಯಿತು. ಅಮ್ಮ ಏನಿದು, ಅದೇನೋ ಒಂದು ಔಷಧಿ ಕೊಟ್ಟೆಲ್ಲ ಅದನ್ನು ಕೊಡು. ಆ ಸ್ವಾಮಿಗಳ ಕೈಯಿಂದ ಬಂದ ಸೇವನ್ನು ಅವರು ತಿಂದದ್ದಕ್ಕೆ, ರಸವನ್ನು ಕುಡಿದದ್ದಕ್ಕೆ ಎಷ್ಟೋ ದಿವಸ ಇದ್ದ ವಿಸ್ಮರಣೆ ಬಂತು. ಆಮೇಲೆ ಒಂದು 15-20 ದಿನ ಇದ್ದರು. ಅವ್ರಿಗೆಲ್ಲ ತಲೆಯಲ್ಲಿ ನೆನಪೆಲ್ಲ ಇತ್ತು. ಅವರು ಪ್ರಾಣೋತ್ಕ್ರಮಣ ಆಯಿತು. ಇಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ, ವಾದಿರಾಜರ, ವ್ಯಾಸರಾಜರ ಮಹಿಮೆಯನ್ನು ನಾವು ನೂರಾರು ಕೇಳ್ತೇವೆ. ನಮಗೊಂದು ಅಪೇಕ್ಷೆ ಇದೆಯಲ್ಲ, ನನ್ನ ಕಣ್ಣೆದರಿಗೆ ಈ ತರಹದ ಘಟನೆ ಆಗಿದೆಯಾ? ಅನೇಕ ಜನಕ್ಕೆ ಅವರವರ ಜೀವನದಲ್ಲಿ ಅದನ್ನು ನಂಬಿದಾಗ ಖಂಡಿತ ಇರತ್ತೆ, ಆಗಿರತ್ತೆ. ವಿದ್ಯಾಮಾನರ ಚರಿತ್ರೆಯನ್ನು ಬೇಕಾದಷ್ಟು ಈ ಥರದ್ದು ಹೌದು. ಅಲ್ಲೆಲ್ಲ ಕಲ್ಕತ್ತಾ ಗಂಗಾಸಾಗರ ಸಂಗಮಕ್ಕೆ ಹೋಗಿದ್ದರು ಸ್ನಾನಕ್ಕೆ. ಸರಿ, ಯಾವುದೋ ಒಂದು ಶಾಲೆಯಲ್ಲಿ ಪೂಜೆಯನ್ನು ಮಾಡಿದರು ವಿದ್ಯಾಮಾನ್ಯರು. 10 ಜನ ಅಲ್ಲಿ ಬಂದ್ರಂತೆ. ಪೂಜೆಯೆಲ್ಲ ನೋಡಿಕೊಂಡು ಹೋದರು, ಏನೋ ಕೊಟ್ಟರು. ಅಲ್ಲಿ ಒಬ್ಬ ಹೆಣ್ಣು ಮಗಳು, ನಾನು ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು. ಏನು ಇಲ್ಲ, ನನಗೊಂದೇನೋ ಸಮಸ್ಯೆ, ದೊಡ್ಡ ರೋಗ ಬಂದಿದೆ. ಅದು ತುಂಬ ಉಲ್ಬಣ ಆದರೆ ಸಾಮಾಜಿಕವಾದ ಸಮಸ್ಯೆ ಆಗುತ್ತೆ. ನೀವೇನಾದರೂ ಅನುಗ್ರಹ ಮಾಡ್ತೀರಾ? ನೀವು ದೊಡ್ಡವರು ಅನಿಸೋದು. ನಾನೇನು ದೊಡ್ಡವನು, ವೈದ್ಯ ಅಲ್ಲ. ಏನೋ ದೇವರನ್ನು, ಗುರುಗಳನ್ನು ಪ್ರಾರ್ಥನೆ ಮಾಡಿ ನಿಂಗೇನೋ ಕೊಡ್ತೇನೆ. ಏನೋ ಕೊಟ್ಟರು. ಅದೆಲ್ಲ ಗಂಗಾಸಾಗರ ಸಂಗಮದಲ್ಲಿ ಸ್ನಾನ ಮಾಡಿ 15 ದಿವಸ ಮತ್ತೆ ವಾಪಸ್ಸು 1 ವಾರವೋ 10 ದಿವಸ ಆಗಿದೆ. ಸೇಮ್ ಸ್ಕೂಲಲ್ಲಿ ಮತ್ತೆ ಪೂಜೆ ಮಾಡ್ಯಾರ. ಈ ಬಾರಿ ಅವತ್ತು ಒಂದು 30 ಜನ ಇದ್ದವರು 300 ಜನ ಬಂದ್ಬಿಟ್ಟಾರೆ. ಸ್ವಲ್ಪ ಮಠದವ್ರಿಗೆಲ್ಲ ಭಯ ಆಯಿತು, ಏನು ಹೊಡೆಯಕ್ಕೆ ಬಂದರು ಏನಾದರೂ ಹೆಚ್ಚು ಕಮ್ಮಿ. ನಮ್ಮ ದೇಶ ಅಲ್ಲ, ನಮ್ಮ ಭಾಷೆ ಅಲ್ಲ. ಆಮೇಲೆ ಏನು ಎತ್ತ ವಿದ್ಯಾಮಾನ್ಯರು ಕೇಳಿದ್ರು, ಉಸ್ಕೋ ದೇ ದಿಯಾ ನಾ, ವೋ ದರ್ದ್ ಹಮ್ಕೋ ಭಿ ದೇ ದೋ, ದವಾಯಿ, ಆ ಔಷಧಿ ನಮಗೂ ಕೊಡಿ. ವಿದ್ಯಾಮಾನ್ಯರದು, ನಾನೇನು ಔಷಧಿ ಕೊಟ್ಟೆ, ನನಗೇನು ಗೊತ್ತು. ಆಮೇಲೆ ಆಕೆಯನ್ನು ಕರ್ಕೊಂಬಂದರು. ಇವರು ಕೊಟ್ರಲ್ಲ, ಏನಮ್ಮ ನಿಂಗೇನು ಕೊಟ್ಟಿದ್ದೆ, ನೀ ಏನೋ ಹೇಳ್ಕೊಂಡೆ, ನಾನೇನೋ ಕೊಟ್ಟಿದ್ದೆ. ನೀವೊಂದಿಷ್ಟು ಮಣ್ಣು ಕೊಟ್ಟಿದ್ರೆ, ಆ ಮಣ್ಣನ್ನು ನಾನು ದೇಹಕ್ಕೆ ಲೇಪ ಮಾಡಿಕೊಂಡೆ, ನನಗೆ ರೋಗ ಎಲ್ಲ ವಾಸಿ ಆಯಿತು. ನಾನು ಇವ್ರಿಗೆಲ್ಲ ಹೇಳಿದೆ, ಅದಕ್ಕೆ ಬಂದಿದ್ದಾರೆ. ಆಮೇಲೆ
ಆಮೇಲೆ ಅವರು ಯಾವ ಮಣ್ಣು ಕೊಟ್ಟೆ, ಆಮೇಲೆ ನೆನಪಾಯ್ತಂತೆ ಅವರ ಆನ್ಹೀಕದ ಪೆಟ್ಟಿಗೆಯಲ್ಲಿ, ಗೋಪಿಚಂದನದ ಪೆಟ್ಟಿಗೆಯಲ್ಲಿ ಒಂದಿಷ್ಟು ರಾಯರ ಮೃತ್ತಿಕೆಯನ್ನು ಇಟ್ಕೊಂಡಿರೋರಂತೆ. ಅದನ್ನು ಕೊಟ್ಟಮ್ಮ ನೀನು ಹಚ್ಕೊಂಡು, ಅದು ನನ್ನ ಮಹಿಮೆ ಅಲ್ಲ, ರಾಯರ ಮಹಿಮೆ, ಅದು ನಂದೇನೂ ಇಲ್ಲ. ಅಂದರೆ ಇವತ್ತಿನ ಕಾಲದಲ್ಲೂ ಶ್ರೀಮದಾಚಾರ್ಯರನ್ನು ನಂಬಿದವರಿಗೆ, ಆ ನಂಬಿದವರನ್ನು ನಾವು ನಂಬಿದರೆ ನಮಗೆ ದೇವರ ಅನುಗ್ರಹ ಮಾಡ್ತಾರೆ. ಶಾಸ್ತ್ರ ಕಲ್ಪ ಕತರೋ ರಮುಷ್ಯಕ ಪ್ರಾಪ್ನುಯ ಸಕಲಮಪ್ಯಹೋಪನಂ ಅಂಥೇಳಿ ಇದು ಪದ್ಮನಾಭ ತೀರ್ಥರು ಮಾಡ್ತಾ ಇದ್ದ ಉಪನ್ಯಾಸ. ಉತ್ತಮ, ಮಧ್ಯಮ, ಅಧಮ. ಅಧಮ ಬಿಸಾಗದ, ಮಧ್ಯಮ ಹೊಟ್ಟೆಗಾಗಿ ಬಳಸಿಕೊಂಡ, ಉತ್ತಮ ಮೋಕ್ಷಕ್ಕಾಗಿ ಆ ಶಾಸ್ತ್ರವನ್ನು ನಂಬಿ ಬೆಳೆಸಿಕೊಂಡ, ಚೆನ್ನಾಗೂ ಇದ್ದ, ಅವನಿಗೆ ಒಳ್ಳೆಯದೂ ಆಯಿತು. ನೀವು ಹಾಗಾಗಿ ಅಂತ ಪದ್ಮನಾಭ ತೀರ್ಥರು ಅವತ್ತು ಉಪನ್ಯಾಸವನ್ನು ಮಾಡ್ತಾ ಇದ್ರು ಅಂತ ನಾರಾಯಣ ಪಂಡಿತಾಚಾರ್ಯರು ಶ್ಲೋಕ ರೂಪದಲ್ಲಿ ಆ ಉಪನ್ಯಾಸದ ಮಾಲಿಕೆಯನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇದಾದ ಮೇಲೆ 10ನೇ ಸರ್ಗ ಅದು ಬೇರೆ 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 ಮೀಟರ್ಸ್ ಅಲ್ಲಿದೆ. ಸಾಮಾನ್ಯ ಶ್ಲೋಕಗಳೆಲ್ಲ ಒಂದೇ ಥರ ಇದೆ. 10ನೇ ಸರ್ಗ ಸುಮಧ್ವಿಜಯ ಮಾತ್ರ ಒಂದೊಂದು ಶ್ಲೋಕ ಒಂದೊಂದು. ಅದು ಯಾಕೆ ಅಂದರೆ ಆಚಾರ್ಯರು ಬದರಿ ಯಾತ್ರೆ 2ನೇ ಬಾರಿ ಬದರಿ ಯಾತ್ರೆ ಹೋದಾಗ ಏನೇನಾಯಿತು ಅನ್ನೋದನ್ನು ಒಬ್ಬ ಶಿಷ್ಯ ಹೇಳೋದ ಅಂತ ಶುರು ಮಾಡ್ತಾರೆ. ಸಪದಿ ಸಮಸ್ಕೃತ ವೃಷಂಹಾದ ಗುಣ ಸಾಧಕೋತ ಮಧ್ವರವಿಹಿ ಭೃಗುಕುಲ ತಿಲಕಸ್ಥಾನಂ ತಾಪಕರ ಪಾಪ ಪಂಥಾನಾಂ ದಶಮತಿ ಶಿಷ್ಯ ಕಶ್ಚಿತ್ ಶುಭಜನತಾಯೈ ಕುತೂಹಲನತಾಯೈ ವಿವಿಧ ಸುವೃತ್ತಂ ಹೇಳೋದ್ರೆ ಹೇಳಿದ ಬೇರೆ ಬೇರೆ ಮೀಟರ್ಸ್ ಅಲ್ಲಿ ಹೇಳ್ತೇವೆ ಅಂತ. ಏನದು ಮಧ್ವಾಚಾರ್ಯರ ಚರಿತ್ರೆ ಏನು? ಮೊದಲು ಹೇಳ್ತಾನೆ, ದೇವತೆಗಳ ಆಯುಷ್ಯ ಇದ್ರೂ ಹೇಳಲಿಕ್ಕಾಗಲ್ಲ, ಇದೇ ಮಧ್ವರ ಚರಿತ್ರೆ. ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾಮಯಂ. ಸರಿ, ಏನು ಹೇಳ್ತೀರಿ? ಒಂದೊಂದೇ ಶುರು ಮಾಡ್ತಾರೆ. ಮಧ್ವಾಚಾರ್ಯರು ನಡೆದು ಹೋಗುವ ಕಾಲ ಅಲ್ಲ, ಒಂದು ಈಶ್ವರ ದೇವ ಅಂತ ಒಬ್ಬ ರಾಜ ಅವನ ಊರಿಗೆ ಬಂದರು. ಅವನೇನು ಲೋಭಿಯೋ ಸ್ವಭಾವವೋ ಗೊತ್ತಿಲ್ಲ, ಒಂದು ಕೆರೆ ಮಾಡಬೇಕಾಗಿತ್ತು ಊರಿಗೆ. ಕೆರೆಗೆ ಕಾಸು ಕೊಡದೆ ಕೆರೆ ಆಗಬೇಕು ಅಂತ, ಕೂಲಿಯವರಿಗೆ ದುಡ್ಡು ಕೊಡಬಾರ್ದು, ಕೆರೆ ಆಗಬೇಕು. ಏನಂದರೆ ಅವರ ಊರನ್ನು ದಾಟಿ ಹೋಗಿ ಯಾರೇ ಹೋಗ್ತಾರೆ ಅವರಿಗೆ ಟ್ಯಾಕ್ಸ್. ನೀವು ಒಂದು 10 ಅಡಿಯೋ 2 ಅಡಿಯೋ, ಒಬ್ಬೊಬ್ಬರು 2 ಅಡಿ ಅಗದು ಹೋಗಬೇಕು. ಯಾರೇ ಇದನ್ನು ಪಾಸ್ ಈಗ ಟೋಲ್ ಕಟ್ಟಬೇಕಲ್ಲ, ಹಾಗೆ ಅಗದು ಬಿಟ್ಟು ಹೋಗಬೇಕು. ಮಧ್ವಾಚಾರ್ಯರು ಅಂಡ್ ಕಂಪನಿ ಬಂದರೆ ಆನಂದ ಆಗ್ಬಿಡ್ತು. 50 ಜನ ಇದ್ದಾರೆ, ಕೆರೆ ಉದ್ಘಾಟನೆ ಇವತ್ತಾಗತ್ತೆ. ಇಲ್ಲಿ ಒಂದು ಘಟನೆಯ ಜೊತೆ ಒಂದು ಮೆಸೇಜನ್ನು ಕೊಡ್ತಾರೆ. ತುಂಬ ದೊಡ್ಡವರು ಬಂದಾಗ ಅವ್ರ ಹತ್ರ ಆಶೀರ್ವಾದ ತಗೋಬೇಕು ವಿನಃ ನೀವು ಅದನ್ನು ಮಾಡಿ ಅಂತ ಹೇಳ್ತಾರೆ. ನಾವೇನೋ ಮಾಡ್ತಾ ಇರ್ತೀವಿ ಅಡಿಗೆ, ಸ್ವಾಮಿ ನೀವು ಅಡುಗೆ ಮನೆಗೆ ಬಂದು ಒಂಚೂರು ನೋಡಿ ಅನ್ಬೇಕು. ಸ್ವಾಮಿ ನೀವು ಒಂಚೂರು ಸಾರೋ ಹುಳಿನೋ ಮಾಡಿಬಿಟ್ರೆ ಒಳ್ಳೇದಲ್ವಾ ಅಂದ್ರೆ ಅದು ತಪ್ಪದು. ಸರಿ, ಮಧ್ವಾಚಾರ್ಯರಿಗೆ ಕ್ವಚಿದೀಶ್ವರ ದೇವಮೇಶ ಭೂಮಂ ಖನನಂ ಪಾಂತಜನೈ ವಿಧಾಪಯಂತಂ ಸಮಪಿ ಪ್ರತಿಚೋದಯಂತಮೂಚೆ ಕ್ರಿಯೆಯಾನೋ ಅಕುಶಲಾನ್ ಪ್ರಬೋಧಯ. ಮಧ್ವಾಚಾರ್ಯ ಅಂದರು, ನಮಗೆ ಇದೆಲ್ಲ ಅಗದು ಪಗದು ಗೊತ್ತಿಲ್ಲೋ, ನಾವು ಮೇಲ್ ಕಳಿಸಿ ಗೊತ್ತು, ಕೆಳಗೆ ಹಾಕಿ ಗೊತ್ತಿಲ್ಲ. ನೀನು ಚೂರು ಅಗದು ಬಿಟ್ಟು ತೋರಿಸು, ಆಮೇಲೆ ನಾವು ಶುರು ಮಾಡ್ತೀವಿ. ನಿಮ್ಗೆ ಅಗಿಯೋದೇ ಗೊತ್ತಿಲ್ವಾ ಅಂತ ರಾಜ ಗುದ್ಲಿ ತಗೊಂಡು ಶುರು ಮಾಡಿದ್ರೆ ಬಿಟ್ಟೇ ಇಲ್ಲ, ಇನ್ನೂ ಅಗಿತಾನೇ ಇದ್ದಾನೆ. ಅವನು ಶುರು ಮಾಡಿದವನು ಪ್ರಕಾರಂ ಪ್ರಕಟೀಕರ್ತು ಆರಭ್ಯ ವಿರರಾಮನೋ. ಅವನು ವಿರರಾಮ ಆಗಲೇ ಇಲ್ಲ. ಮಹಿಯೋ ಮತಿಮಾಹಾತ್ಮ ವೈವಶ್ಯನ ಖನಂಕ ದುಷ್ಟ ಅವನು ಅವರ ವಶನಾಗಿ ಬಿಟ್ಟ. ಏನು ಆಶ್ಚರ್ಯ ಪಡಬೇಡ್ರಿ ಅಂದರು. ಯಾಕೆ? ಯಾರು ಅನ್ಕೊಂಡಿದ್ರು ಮಧ್ವಾಚಾರ್ಯರನ್ನ? ಇವರ ಪ್ರೇರಣೆಗೆ ಒಳಗಾಗಿ ಎಲ್ಲರೂ ಎಲ್ಲ ಕೆಲಸ ಮಾಡೋದು. ಒಂದು ಏಕಾಕ್ಷರ ಶ್ಲೋಕ ಇದೆ, ಕೇಳಿದ್ರೆ ಎಲ್ಲ ನಾನಾ 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 ಅಂತಾನೆ ಇದೆ. ಅದು ತುಂಬ ಸುಂದರವಾದ ಶ್ಲೋಕ. ಅದು ನಾನೇನೇ ನಾನೇ ನಾನೇನೋ ನೂನೇ ನನನುನ್ನಾಹ ನಾನಾ ನಾನೋ ನೂನಂ ನಾನೇ ನಾನು ನನಾನುನ್ನಾಹ ಅಂತ ಏಕಾಕ್ಷರ ಶ್ಲೋಕ. ಇದು ಕಾವ್ಯದ ಒಂದು ಸೊಬಗು. ಈ ಶ್ಲೋಕದ ಅರ್ಥ ಏನು ಅಂದರೆ, ಈ ವಾಯುದೇವರ ಅವತಾರರಾದ ಮಧ್ವರ ಪ್ರೇರಣೆಗೆ ಒಳಗಾಗದೇ ಇದ್ದವ್ರು ಇಬ್ಬರೇ ಅಂತ, ಅವರಪ್ಪ ಅವರಮ್ಮ. ಇನ್ನೆಲ್ಲರೂ ಅವರ ಪ್ರೇರಣೆಗೆ ಒಳಗಾಗಿ ಅವರವ್ರ ಕೆಲಸ ಮಾಡೋದು.
ಅಂಥ ವಾಯುದೇವರ ಪ್ರೇರಣೆಗೆ ಈ ಈಶ್ವರ ದೇವ ಒಳಗಾದ ಅಂದರೆ ಅದೇನು ದೊಡ್ಡದು? ದೊಡ್ಡವರು ಬಂದಾಗಿ ಕೇಳಿಕೊಳ್ಳಿ, ನಮಗೆ ಸಮಸ್ಯೆ ಆಗಿದೆ ಅಂತ ನೀವೇ ಮಾಡಿ ತೋರಿಸಿ ಅನ್ಬಾರ್ದು ಅಲ್ವಾ? ಅದಾದ ಮೇಲೆ ಕೆಲವು ಮಾತುಗಳಂತ ಯಮಶೇಷ ಭವ ಪ್ರಭವ ಸ್ಮರತ, ಸ್ಮರಣೆ ಮಾಡಿದರೆ ಅವರ ಸಂಸಾರವೇ ಹೋಗತ್ತೆ. ಘೋರ ಯಮನ ಭಯ ದೂರ ಓಡಿಸಿ ಮುರಾರಿಯ ಚರಣವ ತೋರೋ ಮಾರ್ಗವ ಬಿಡಬೇಡಿ ಬಿಡಬೇಡಿ ಬಿಟ್ಟು ಕೆಡಬೇಡಿ. ಯಮಶೇಷ ಭವ ಪ್ರಭವ ಸ್ಮರತ. ಯಮಧರ್ಮರಾಜ ಭಯ ಪಡ್ತಾನೆ. ನೀವು ಆಚಾರ ಕಡೆಯವರಾದ್ರೆ ಬರಬೇಡ್ರ ಭಾವು, ಮಧ್ವರ ಹೆಸರು ಹೇಳಿದಿರಿ, ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಅಂತ ಬೈತಾರೆ ದಾಸರು. ಅದು ಅನುಗ್ರಹವೇ. ಇದಾದ ಮೇಲೆ ಮುಂದೆ ಬರ್ತಾ ಹಾಗೆಲ್ಲ ಬ್ರಿಡ್ಜು ಗಿಡ್ಜು ಇರ್ತಿರ್ಲಿಲ್ಲ. ಒಂಚೂರು ಇದನ್ನ ಹಿಂದೆ ಮಾಡ್ಕೊಳ್ತೀನಿ, ಮಳೆ ಸ್ವಲ್ಪ ಮುಂದಿದೆ. ಮಧ್ವಾಚಾರ್ಯರು ಗಂಗೆಯನ್ನು ದಾಟುವ ಪ್ರಸಂಗ. ಗಂಗೆ ತುಂಬಾ ರಭಸದಿಂದ ಹರಿತಾ ಇದೆ, ಬ್ರಿಡ್ಜ್ ಇಲ್ಲ, ದೋಣಿ ಇಲ್ಲ. ಅದು ದೋಣಿ ಯಾಕಿಲ್ಲ ಅಂದ್ರೆ ಆಚೆ ತೀರದಲ್ಲಿರೋನಿಗೆ ಭಯ, ಈ ಕಡೆಯವರು ಅಲ್ಲಿ ಬಂದ್ಬಿಟ್ರೆ ಅಂತ. ಅವನು ದೋಣಿಯನ್ನು ಕ್ಯಾನ್ಸಲ್ಲೇ ಮಾಡಿಬಿಟ್ಟಿದ್ದ, ತುರುಷ್ಕ ರಾಜ. ಮಧ್ವಾಚಾರ್ಯರು ಅಂಡ್ ಕಂಪನಿ ಬಂದರು. ಅವರೆಲ್ಲ ಅಂದರು, ಸ್ವಾಮಿ ನಾವು ದಾಟೋದು ಹೇಗೆ, ನಮ್ಗೆ ಈಜು ಗೀಜು ಬರೀ ರಭಸದಲ್ಲಿ ಈಜೋದು ಹೇಗೆ? ನೀವೇನು ಯೋಚನೆ ಮಾಡಿಬಿಡಿ, ಮಕ್ಕಳು ರೈಲು ಆಟ ಆಡಿದಾಗೆ ಚುಕ್ಕು ಬುಕ್ಕು ಅಂತ ಹಿಂದೆ ಆಡ್ತಾ, ಈಗ ಯಾರು ರೈಲು ಗೀಲು ಆಡೋದಿಲ್ಲ. ಈಗೆಲ್ಲ ಸಿಕ್ಕಾಬಿಟ್ಟು ಸೀರಿಯಸ್ ಆಟವೇ ಈಗ. ಒಬ್ಬರನ್ನೊಬ್ಬರು ಹಿಡ್ಕೊಂಡು ಮಾಡಿಕೊಂಡು, ಆ ಬಡತನ ಇದ್ದಾಗ ಅದೊಂದು ಆಟ ಗೀಟ ಎಲ್ಲ ಇತ್ತು. ಈಗೇನೋ ಐ ಡೋಂಟ್ ಲೈಕ್ ಆಲ್ ದೀಸ್ ರೈಲ್ಸ್ ಅಂತ ಹೇಳಿ ಈಗೆಲ್ಲ ಮೆಟ್ರೋಗೆ ಆಗಿಬಿಟ್ಟು, ಗೋಟದ ಮೆಟ್ರೋ ಅದು ಒಂದಕ್ಕೊಂದು ಕನೆಕ್ಷನ್ನೇ ಇರಲ್ಲ ಅನ್ನೋದು. ಸರಿ, ಮಧ್ವಾಚಾರ್ಯರು ಮುಂದಿದ್ರು, ಅವರನ್ನ ಒಬ್ರು ಇನ್ನೊಬ್ರು ಮತ್ತೊಬ್ರು ಎಲ್ಲ ಹಿಡ್ಕೊಂಡ್ರು ನೀರ್ ಮೇಲೆ ನಡ್ಕೊಂಡ್ ಬಂದ್ಬಿಟ್ರು. ಅವ್ರು ಬರೋ ಕಾಲಕ್ಕೆ ಅವರೆಲ್ಲ ಮಾರೋ ಮಾರೋ. ಮಧ್ವಾಚಾರ್ಯರು ಬಾಯಿ ಮುಚ್ಕೊಂಡಿರ್ರಿ ಎದ್ಬಿದ್ದಾಗ, ಏನು ಮಾರೋ ನಿಮ್ಮ ತಲೆ ಅಲ್ಲ, ನೀವು ನಮ್ಮದು ಇದಲ್ಲ ಶತ್ರುಗಳು ಅಲ್ಲ. ನಿಮ್ಗೆ ಬುದ್ಧಿ ಜ್ಞಾನ ಇದೆಯಾ? ನಾವಿರೋದು 30 ಜನ, ನೀವು ನೋಡೋದು 30,000 ಜನ ಇದ್ದೀರಿ ಟೊಣ್ಣೆಗಳು. ನಿಮ್ಮಿಂದ ನಮಗೆ ತೊಂದರೆನೋ, ನಮ್ಮಿಂದ ನಿಮಗೆ ತೊಂದರೆನೋ? ಇದನ್ನ ಶ್ರೀಮದಾಚಾರ್ಯರು ಅವ್ರ ಭಾಷೆಯಲ್ಲೇ ಮಾತಾಡಿದ್ರು. ಅದು ಉರ್ದು ಭಾಷೆಯಲ್ಲಿ ಮಾತಾಡ್ಬಿಟ್ರು. ಏನು ಆನಂದ ಆಗ್ಬಿಡ್ತು. ಹಮಾರ ಆತ್ಮೀಯ ದಾನಿ ಮಗನೇ. ಅದೊಂದ್ರಿ ಈ ಭಾಷಾಭಿಮಾನ ತುಂಬ ಇರುತ್ತೆ. ಅದು ಇಲ್ಲದೆ ಇರುವಂಥವ್ರು ಅಂದ್ರೆ ನಾವು ಕನ್ನಡದವರೇ. ಸತ್ತುಕೊಂಡು ಅವ್ರ ಭಾಷೆನೇ ಮಾತಾಡ್ತೀವಿ. ಏನಪ್ಪ ನಲ್ಲ ಇರಕಯ್ಯ ಸರ್, ನಂಗೆ ಕನ್ನಡ ಬರುತ್ತೆ, ನಿಂಗೆ ಬಂದ್ರು ನಂಗೆ ತಮಿಳು ಬರುತ್ತಪ್ಪ, ಅದು ತಮಿಳೇ ಪೇಸರೆ. ಇನ್ಯಾವನೋ ತೆಲುಗು ಸಿಕ್ಕದ ಬಾಗುನವನ ಆ ಕೈಸೆ. ಒಟ್ಟು ಕನ್ನಡ ಬಿಟ್ಟು ಇಂಥವೇ ಮಾತಾಡ್ತಾ ಇರ್ತೀವಿ. ಹಾಗಾಗಿ ಅವ್ರು ಬಂದರು. ಬಹುತಯ ಬಹುರ್ಜನ ಭವತಾಂ ಪತಿಂ ಕ್ಷಿತಿಪತಿಂ ದಕ್ಷಯ ಪ್ರತಿಯಾಮಕೇನ ಕಲಹಂ ಚಿಕೀರ್ಷತ. ಅವ್ರು ತಣ್ಣಗಾಗ್ಬಿಟ್ರು. ರಾಜ ನೋಡ್ತಾ ಇದ್ದಾರೆ, ಇದೇನಿದು, ಅವರು ಏನೂ ಮಾಡಿಲ್ಲ, ಅವ್ರಿಗೆ ತಿಳುವಳಿಕೆನೇ ಇಲ್ಲ ಅವ್ರಿಗೆ. ಅದರಲ್ಲೂ ಇವರು ಕೇಸರಿ ಬಟ್ಟೆ ನೋಡಿದ್ರೆ ಹೊಡೆಯೋದು ಅಂತಾನೆ, ಏನಿದು? ರಾಜ ಬಂದ ಕೂಡಲೇ ಅಂದ, ಅಪ್ಲವ ದೇವ ನದಿ ತರಣತೆ ಹಂತಗತಂ ಚ ಚಿಕೀರ್ಷಸಿ ಕಿಂ ತಂ ತಮ್ನಿಗದಂತಮಿತಿ ಪ್ರವೃತಿಹ ಸ್ಮಹ ಮಹಾಪುರುಷೋತ್ತಮ ದಾಸ. ಸ್ವಾಮಿ, ತಾವು ದೊಡ್ಡವರಿರ್ಬೇಕು. ಹೇಗಪ್ಪ? ಅಲ್ಲ, ದೋಣಿ ಇಲ್ಲದೆ ಹೇಗೆ ಬಂದ್ರಿ? ಯಮಭಟೈರಿವ ನಾಸಿನ ಹಿಂಸಿತ. ಯಮದೂತರಕ್ಕಿನ್ನ ಅತ್ತತ್ತ ನಮ್ಮ ಇವರೆಲ್ಲ ನಿಮ್ಗೇನು ಮಾಡಲಿಲ್ಲ, ಹೇಗಿದು ಸಾಧ್ಯ ಆಯಿತು? ಏನು ಹೇಳ್ಬೇಕು ಮಧ್ವಾಚಾರ್ಯ? ನಾವಂದ್ರೆ ಏನು ತಿಳ್ಕೊಂಡಿದ್ದೀವಿ, ಒಂದು ಸಣ್ಣದು ಯಾವುದೋ ಕೆಲಸ ಮಾಡಿದ್ರೆ ನೀವು ಹೇಗೆ ಬಂದರೆ ಬಿಡಿ ಸರ್, ಬೇರೆ ಯಾರಿಗೂ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತ. ಯಾವೊಂದು ಮೋರಿ ದಾಟ್ಕೊಂಡು ಬಂದಿದ್ದಕ್ಕೆ ಮೋರಿ ದಾಟಿದ ಮಹಾವೀರ ಅಂತ. ಅಂಥದ್ದು ಶ್ರೀಮದಾಚಾರ್ಯರು ಅನಾಯಾಸವಾಗಿ ಬಂದದ್ದನ್ನು ಏನು ಹೇಳಬೇಕು? ಯೋಸೋ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮ ಸರ್ವಂತ ಪರಾನುಗ್ರಹೇಣ. ನಾನೇನು ಬರೋದು, ನಮ್ಮಪ್ಪ ಕರ್ಕೊಂಬಂದು ಅವನು ನಡೆಸೋದು, ಅವನು ನುಡಿಸೋದು. ಎಂಥ ಮಾತರಿ!
ಎಂದೂ ನಾನು ಅನ್ನಲ್ಲ ರೀ. ನಮಗೆ ಕ್ವೈಟ್ ಆಪೋಸಿಟ್ ಅವರು. ನಮಗೆ ನಿಮಗಲ್ಲ, ನನಗೆ ಏನೇ ಆದ್ರೂ ಅವ್ನು ಮಾಡಿಸ್ದ ಅಂತಾರೆ. ಯಾತರವನಾನಯ್ಯ ಇಂದಿರೇಶ ಹೋತಾಕ್ವಯನೆ ನಿನ್ನ ಅಧೀನವೀ ಜಗವೆಲ್ಲ. ಯಾತರವನಾನಯ್ಯ ಇಂದಿರೇಶ ಕಾಲಗುಣಕರ್ಮ ಸ್ವಭಾವಗಳ ಮನೆ ಮಾಡಿ ಶ್ರೀಲೋಲ ನೀ ಸರವರೊಳಗೆ ಇದ್ದು ಲೀಲೆಗೈಯುತ ಲಿಪ್ತನಾಗದೆ ನಿರತರದಿ ಪಾಲಿಸುವೆ ಸಂಹರಿಪೆ ದಿವಿಜದಾನವರ. ಯಾತರವನಾನಯ್ಯ ಇಂದಿರೇಶ. ಅವನೇ ಮಾಡಿಸಿದ್ದು. ಅವರನ್ನ ಸ್ವಾಮಿ ನಿಮ್ಗೆ ಅರ್ಧ ರಾಜ್ಯ ಕೊಡ್ತೀನಿ. ಶ್ರೀಮದಾಚಾರ್ಯರು ನೋಡಿದ್ರ ಮನುಷ್ಯನ ವ್ಯಕ್ತಿತ್ವ ಒಬ್ಬನದು ಒಂದೊಂದು ಥರ ಇರುತ್ತೆ. ಅತಿ ಸಣ್ಣವ್ರ ಹತ್ರ ಜಗಳ ಆಡಬೇಡಿ. ಅವರು ಏನು ಮಾಡಿದ್ರು ಕನ್ವಿನ್ಸ್ ಆಗೋದಿಲ್ಲ. ದೊಡ್ಡವ್ರ ಹತ್ರ ಆಕ್ಚುಲಿ ಬೇರೆ ಭಾಷೆಯಲ್ಲಿ ಮಾತಾಡೋದು ತಪ್ಪು. ಯಾಕೆ ಆಚಾರ ಮಾತಾಡಿದ್ದು? ನೀತಿಂ ಪ್ರಕಾಶಯಿತು ಮೇವ ವಿಪತ್ಸು ಕಾರ್ಯಾಂ. ಆಪತ್ತು ಬಂದಾಗ ನೀವು ತುಂಬಾ ರಿಜಿಡ್ ಆಗಿರ್ಬೇಡ್ರಿ. ಸ್ವಲ್ಪ ಅವ್ರ ಥರ ಹೋದಾಗ ಹೋಗಿ ಆಪತ್ತನ್ನು ಪರಿಹಾರ ಮಾಡ್ಕೊಂಬನ್ರಿ ಅನ್ನೋ ನೀತಿಯನ್ನು ತೋರಿಸ್ಬೇಕಾಗಿತ್ತು. ಹೀಗೆ ಇನ್ಯಾವುದೋ ಸತ್ಯತೀರ್ಥರನ್ನ ಕೊಲ್ಲಿಕ್ಕೆ ಹುಲಿ ಬಂದಿತ್ತು, ಕಳ್ಳರು ಬೇರೆ ಬಂದಿದ್ರು ಒಂದಿಷ್ಟು ಜನ. ಮಧ್ವಾಚಾರ್ಯ ಏನು ಮಾಡಿದ್ರು, ಒಂದು ಗಂಟಲ್ಲಿ ಎಲ್ಲಾರು ಶಾಟಿ ಹಾಕಿ ಗಂಟು ಕಟ್ಟಿ ಅಲ್ಲಿ ಬಿಸಾಕಿದ್ರು. ಅವರವರೇ ಹೊಡೆದಾಡ್ಕೊಂಡು ಸತ್ತೋಗ್ತಾರೆ. ಏನಿದೆಯೋ ಕರಗಮಣ ಪಿಂಡಾರ್ಥಮದಿಗ ಚರಣ್ಯತೆ ಶ್ವೇತ ನತಮಿತ ಇಹಾಘಾತಯದೋ ಇದು ಸಂಭೋಗ್ಯ ಪ್ರಾಗ್ ವಿಜಯ ಇವ ಸಂಶಪ್ತಕಗಳಾನ್ ಅನ್ಯತ್ರ ಚತೋರಾನ್. ಇನ್ನೊಂದಿಷ್ಟು ಕಳ್ಳರ ಗುಂಪಂತು. ಮಧ್ವಾಚಾರ್ಯ ಸುಮ್ಮನೆ ನಿಂತು ಬಿಡ್ರಿ ಅಂತ ಸುಮ್ಮನೆ ನಿಂತು ಬಿಟ್ರು. ಅವ್ರು ಬಂದು ಮುಟ್ಟಿದ್ರು. ಅಯ್ಯೋ ಪ್ರತಿಮೆಯನ್ನು ನೋಡಿ ನಾವು ಯಾರೋ ಅನ್ಕೋತಾ ಇದ್ದೀವಿ ಅಂತ ಮುಂದೆ ಹೋದ್ರು. ಪ್ರತಿಮೆ ಅಂತ ಅವ್ರಿಗೆ ಡೌಟ್ ಬಂತು. ಅವ್ರು ಸ್ವಲ್ಪ ಮುಂದೆ ಹೋದ್ರೆ ಮಧ್ವಾಚಾರ್ಯರು ನಡಿಲಿಕ್ಕೆ ಶುರು ಮಾಡಿದ್ರು. ನೀವು ಪ್ರತಿಮೆನೇ ಅಟ್ಟಿಸ್ಕೊಂಡ್ ಬರ್ತಾ ಇದೆ, ಓಡ್ರು ಅಂತ ಅವರೇ ಓಡೋದು. ಇವೆಲ್ಲವನ್ನ ಶ್ರೀಮದಾಚಾರ್ಯರು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದ್ದಾರೆ. ಇತಿ ವಿವಿಧ ಗೋದಾರಾವರೈ. ಇವರ ಈ ಚರಿತ್ರೆಯನ್ನು ಕೊಂಡಾಡಿದ್ರೆ ದೇವತೆಗಳು ಹೇಳ್ತಾರಂತೆ ಏನು ಬೇಕೋ ಅದನ್ನು ಕೊಡ್ತಾರೆ ಅಂತ. ಅದಾದ ಮೇಲೆ ಮುಂದೆ 11ನೇ ಸರ್ಗದಲ್ಲಿ ವೈಕುಂಠದ ವರ್ಣನೆ ತುಂಬ ಚೆನ್ನಾಗಿದೆ. ವೈಕುಂಠದ ವರ್ಣನೆ ಪ್ರಸಂಗ ಏನಂದ್ರೆ, ಶೇಷದೇವರು ಸನಕ ಸನಂದನಾದಿಗಳ ಜೊತೆ ಪಾಠ ಕೇಳಲಿಕ್ಕೆ ಬಂದಾಗ ಇವರು ಪಾಠ ಕೇಳಿದ್ರೆ ಏನು ಸಿಗತ್ತೆ? ವೈಕುಂಠ ಅದು ಹೇಗಿದೆ ಅಂತ. ವೈಕುಂಠ ಸಮಸ್ಯೆ ಏನು ಗೊತ್ತಾ? ಅಲ್ಲಿ ಹೋದವರು ಇಲ್ಲಿ ಬರಲ್ಲ, ಇಲ್ಲಿದ್ದವರು ಅಲ್ಲಿಗೆ ಹೋಗಿಲ್ಲ. ಆದರೂ ಕೆಲವು ಸಿಕ್ಕಾಪಟ್ಟೆ ಮಾತಾಡ್ತಾರೆ ವೈಕುಂಠದ ಬಗ್ಗೆ. ತುಂಬಾ ಚೆನ್ನಾಗಿತ್ತಪ್ಪ, ಏನು ಕ್ರಿಸ್ಪಿ ಆಗಿತ್ತು ವಡೆ ಅಂದ್ರು. ಆಮೇಲೆ ಮುಚ್ಚರೆ ಬಾಯಿ ವೈಕುಂಠ ಸಮಾರಾಧನೆ ಸೇರಿಸ್ರಿ ಅಂದ್ರು. ವೈಕುಂಠ ತುಂಬಾ ಚೆನ್ನಾಗಿತ್ತು, ವೈಕುಂಠ ಚೆನ್ನಾಗಿತ್ತು. ಹಾಗಾಗಿ ವಡೆ ಅಂದ್ಮೇಲೆ ಗೊತ್ತಾಯ್ತು ಯಾವ ಸಮಾರಾಧನೆ ಅಂತ. ಹೇಗಿದೆ ಅದು ವೈಕುಂಠ? ಇಷ್ಟು ದಿನ ಈ ವೈಕುಂಠ ಇದು ಇಲ್ಲಿದೆ ಬೇಸದು. ಅಲ್ಲೆಲ್ಲ ಬೀಮ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಅಲ್ಲಂತೆ. ವಜ್ರ ವೈಢೂರ್ಯ ರಸ್ತೆಗಳಿದೆಯಂತ್ರಿ. ಒಂದು ರಸ್ತೆ ಎಲ್ಲ ಹವಳದ್ದು, ಒಂದು ರಸ್ತೆ ಎಲ್ಲ ಸ್ಫಟಿಕದ್ದಂತೆ. ಅಲ್ಲಿ ಇಲ್ಲಿ ಹಾಕಿದ್ರೆ ಮಾರನೇ ದಿನ ಎಲ್ಲ ಕಿತ್ಕೊಂಡು ಬರೀ ಕಾಂಕ್ರೀಟೇ ಇರುತ್ತೆ, ತಾರ್ ರೋಡೇ ಬಿಡಲ್ಲ ನಾವು. ಅದನ್ನ ನಮ್ಮ ಕನಕದಾಸರು ಕೊಂಡಾಡ್ತಾರೆ. ವೈಕುಂಠ ಹೇಗಿದೆ? ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ವಜ್ರ ವೈಢೂರ್ಯ ತೊರೆಗಳ ಕಂಡೆ, ಪ್ರಜ್ವಲೀಪ ಮಹಾದ್ವಾರವ ಕಂಡೆ, ನಿರ್ಜರೋತ್ತಮ ಮುನಿಗಳ ಕಂಡೆ, ದುರ್ಜನಾಂತಕ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ನಾಗಶಯನನ ಮೂರುತಿ ಕಂಡೆ, ಭೋಗಿಭೂಷಣ ಸಖನ ಕಂಡೆ, ಭಾಗವತರ ಸಮ್ಮೇಳನ ಕಂಡೆ, ಕಾಗಿ ನೆಲೆಯಾದಿ ಕೇಶವನ ನಾ ಕಂಡೆ. ಇಷ್ಟು ದಿನ ಈ ವೈಕುಂಠ ಇಲ್ಲೆಲ್ಲ ವರ್ಣನೆ ಮಾಡ್ಯಾರ.
ಅದ್ಭುತವಾದ ಮನೆಗಳು. ಆ ಮನೆ ಹಾಳಾಗತ್ತೆ ಅಂತಿಲ್ಲ. ಎಲ್ಲಕ್ಕಿಂತ ಏನಂದ್ರೆ ಗಂಡ ಹೆಂಡತಿಯಲ್ಲಿ ವಿರೋಧ ಇಲ್ಲ. ಪರ್ಮನೆಂಟ್ 25 ವರ್ಷ, ವಯಸ್ಸಾಗೋದಿಲ್ಲ. ಇಲ್ಲಿ ವಯಸ್ಸಾಗ್ತಾ ಆಗ್ತಾ ಏನಾದರೂ ಸುಸ್ತು, ಕೈ ಕಾಲು ನೋವು ಬರುತ್ತೆ. ಎಲ್ಲೋ ಗಂಡ ಓಡಾಡಿ ಬಂದು ಹೆಂಡತಿಗಂತ ಸ್ವಲ್ಪ ಕಾಲು ಒತ್ತುತ್ತೀಯಾ, ನಮಗೂ ಕಾಲು ನೋವು, ನಮಗೂ ಕಾಲು ಇದ್ದಂತ, ನಮ್ಮದು ನೀವು ಒತ್ತಿದ್ರೆ ಚೆನ್ನಾಗೂ ಇರಲ್ಲ, ನೀವು ಒತ್ತೋದು ಇಲ್ಲ, ನೀವು ಒತ್ಕೊಡ್ರಿ, ನಮಗೆ ನಾವು ಒತ್ಕೊಡ್ತೀವಿ ಅಂತ. ನಾನು ಪತಿವ್ರತೆ ಹಾಗಲ್ಲ ಅಂತ ನೀವು ಅನ್ಕೊಳ್ಳೋದೇನು ಬೇಡ. ಆ ಕಾಲ ಬೇರೆ, ಈ ಕಾಲ ಬೇರೆ, ನಮಗೂ ನೋವು ಅಂಥೇಳಿ ಇಲ್ಲಿ ಯಾವ ನೋವೇ ಇಲ್ಲ ರೀ. ಅದನ್ನೇ ಹೇಳ್ತಾರೆ. ತುಂಬ ಅದ್ಭುತ ವೈಕುಂಠದ ವರ್ಣನೆ. ಎಲ್ಲಕ್ಕಿನ್ನ ಅಡಿಗೆ ಮಾಡುವಷ್ಟಿಲ್ಲ, ಅದು ಕೇಳಿದ್ರೆ ಆನಂದ. ಜನನ ಮರಣವಿಲ್ಲ, ಅಲ್ಲಿ ಉಳುವ ದುಃಖವಿಲ್ಲ, ಅನುಜ ತನುಜರು ಅಲ್ಲೆಲ್ಲ, ಅನುಮಾನದ ಸೊಲ್ಲೇ ಇಲ್ಲ. ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ನಿದ್ರೆಯು ಅಲ್ಲಿಲ್ಲ, ರೋಗೋಪದ್ರವಗಳು ಇಲ್ಲ, ಕ್ಷುದ್ರ ಜನಗಳು ಅಲ್ಲೆಲ್ಲ, ಸಮುದ್ರ ಶಯನ ಬಲ ಎಲ್ಲ. ಅದಕ್ಕೇನ್ ಮಾಡ್ಬೇಕು? ಸಾಧು ಜನರ ಕೂಡಿ ಮೋಕ್ಷಕ್ಕೆ ಸಾಧನೆಯನ್ನು ಮಾಡಿ, ಮಾಧವ ಪುರಂದರ ವಿಠ್ಠಲರಾಯನು ಆಧರಿಸುವರಲ್ಲಿ ಬಲ ಎಲ್ಲ. ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ಇಂಥ ವೈಕುಂಠಕ್ಕೆ ಟಿಕೆಟ್ ಕೌಂಟರು ಮಹಾನಂದ ತೀರ್ಥಸ್ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ. ಮಧ್ವರ ಗ್ರಂಥಗಳನ್ನು ಯಥಾಯೋಗ್ಯವಾಗಿ ತಿಳಿದರೆ, ಅವರಲ್ಲಿ ಭಕ್ತಿಯನ್ನು ಮಾಡಿದರೆ, ಅವರೇ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇದು ವಿಜ್ಞಾಪನ ಕರ್ತೃಣಾಮ್ ಅಂತ ಹೇಳಿ ಮುಂದೆ ವಿಶೇಷವಾಗಿ 12-13ನೇ ಸರ್ಗದಲ್ಲಿ ಆಚಾರ್ಯರ ಮಹಿಮೆ, 13ನೇ ಸರ್ಗದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತರ ಅಪ್ಪ, ಅವರ ಬಗ್ಗೆ ಎಲ್ಲ ಹೇಳಿ ಆಚಾರ್ಯರ ದಿನಚರಿ. 14ನೇ ಸರ್ಗದಲ್ಲಿ ದಿನ ಆಚಾರ್ಯರ ನಿರ್ಮಾಲ್ಯವನ್ನು ತೆಗೆಯೋರಂತ, ಅದರಿಂದ ಅಮೃತ ಸುರಿಯೋದಂತ. ಶಿಷ್ಯರೆಲ್ಲ ತುಪ್ಪ ಅನ್ಕೊಂಡು, ತುಪ್ಪ ಅಲ್ವೋ ಬೆಪ್ಪ ಅದು ಅಮೃತ ಅಂತ ಮಹಿಮೆಯನ್ನು ಹೇಳಿ ತ್ರಿವಿಕ್ರಮ ಪಂಡಿತರು ಆಚಾರ್ಯರಿಗೂ ಭೇಟಿ. ತುಂಬ ಚೆನ್ನಾಗಿದೆ 15ನೇ ಸರ್ಗ. ಒಂದೊಂದು ಪುಟ್ಟ ಶ್ಲೋಕ, 140-139 ಶ್ಲೋಕ ಇದೆ. ನಾರಾಯಣ ಅನಂತಗುಣೋ ಬ್ರಹ್ಮಾಖ್ಯೋ ವೇದವೇದಿತಃ ವಿಶ್ವಕರ್ತೆ ಇತಿ ವಿಶ್ವಜ್ಞ ಶ್ರುತ್ಯಾಯುಕ್ತ್ಯ ಪ್ರಸೀಜತೆ ಅಂಥೇಳಿ ಬೇರೆ ಬೇರೆ ಮತಗಳೆಲ್ಲ ನಿರಾಕರಣೆ ಮಾಡಿ ತ್ರಿವಿಕ್ರಮ ಪಂಡಿತರು 15 ದಿನ ವಾಕ್ಯಾರ್ಥ ಮಾಡಿ ಪದಪದ್ಮ ರಜೋದಾಸ್ಯಂ, ನಿಮ್ಮ ದಾಸ್ಯವನ್ನು ಕೊಡಿ ಎಂದ್ಯಾರೆ. ಮತ್ತೆ 16ನೇ ಸರ್ಗದಲ್ಲಿ ಒಂದಿಷ್ಟು ಆಚಾರ್ಯರ ಮಹಿಮೆ. ಗೋಮತಿ ನದಿ ತೀರದಲ್ಲಿ ವೇದ ಸುಳ್ಳು ಅಂತ ಒಬ್ಬ ಯಾರೋ ಅಂದಾಗ ಒಂದು ಬೀಜವನ್ನು ಕೈಯಲ್ಲಿ ಇಟ್ಕೊಂಡು ಮಂತ್ರ ಹೇಳಿದ್ರೆ ಒಂದು ಸಸಿ ಹೊಡೆದು ಗಿಡ ಆಗಿ ಅಲ್ಲೇ ಹಣ್ಣು ಬಿಟ್ಟು ಆ ಹಣ್ಣನ್ನೇ ಅವನು ಕೊಟ್ಟಂತೆ. ನೋಡಪ್ಪ, ವೇದ ಸುಳ್ಳಲ್ಲ, ಹೇಳೋನ್ ಸರಿ ಇಲ್ಲ ಅಂದ್ರೆ ಫಲ ಆಗಲ್ಲ. ಗೋಮತ್ಯ ಸ್ಥಟನೆ ಕಟೆ ಚಕೀರ್ತಿ ಚಂದ್ರಂ ವಿಶ್ವಜ್ಞಂ ಕ್ಷಿತಿಪತಿ ಅಂತ್ಯವರ್ಣದ ಅನೇಕ ಗಂಡವಾಟ ಪೂರ್ವಾಟ ಅವ್ರ ಕುತ್ತಿಗೆ ಹೆಸರಿದ್ರು, ಜೋರಾಗಿ ವಾಯಿಸ್ ಬತ್ತು. ನಿರ್ಯತ್ನಂ ಮಠಮದರಖ್ಯ ಮಂದಹಾಸಿ ಸಪ್ರಾಯ ದೇಹ ಪರಿತೋ ನೃಸಿಂಹಗೆ. ನರಸಿಂಹ ದೇವಸ್ಥಾನದಲ್ಲಿ ಈಗ ನಾರ್ಷ ಅಲ್ಲಾದದ್ದು ಅಂತ, ಅದರ ಮೇಲೆ ಪುಟ್ಟ ಮಗುವಿನ ಮೇಲೆ ಆಚಾರ್ಯರು ಓಡಾಡಿದರು. ಎಲ್ಲ ಅಂಶಗಳನ್ನು ಇಂಥ ಆಚಾರ್ಯರ ಬಗ್ಗೆ, ವಾಯುದೇವರ ಬಗ್ಗೆ ಕೊಂಡಾಡ್ತಾ ಇದ್ರು ದೇವತೆಗಳೆಲ್ಲ. ಇತ್ಯೂಚೆ ಧರಣಿ ಸುರೇಣ ಕೇವಲಂ ನ ಮಾಧ್ರೀಯಂ ವಿವಿಧ ಕಥಾ ಸುಮಾನ್ಯ. ಅಲ್ಲಿ ಹೇಳಬೇಕಾದ್ರೆ ಇವ್ರು ಏನು ಕೊಟ್ಟರು? ಒಂದು ಕರಡಿ ಕೊಟ್ಟರು ಅಂತ. ಯಾವುದದು ಕರಡಿ? ದೇವರನ್ನ ನೋಡಲಿಕ್ಕೆ ಬೂದುಗನ್ನಡಿಯಂತಹ 37 ಗ್ರಂಥವನ್ನು ಮಾಡಿಕೊಟ್ಟ್ಯಾರ. ಆದರ್ಶಂ ಗುಣಗಣ ದರ್ಶನೇ ಮುರಾರೇಹೆ ಸಚ್ಚಾಸ್ತ್ರಂ ರಚಿತ ಮನೇನ ವರ್ಣಯಂತಹ ಪ್ರದ್ಯೋತೈ ರುಡುಪದವೀಂ ಪ್ರಸಾದಯಂತಹ ಪ್ರೇಕ್ಷಂತ ಪ್ರಚುರ ಮನೋ ವಿಲಾಸಮೇತೆ. ಆ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ದಾರೆ. ಅನಂತೇಶ್ವರ ದೇವಸ್ಥಾನದಲ್ಲಿ ಐತರೆಯ ಪಾಠವನ್ನು ಹೇಳ್ತಾ ಇದ್ರು. ಪುಷ್ಪವೃಷ್ಟಿ ಆಯಿತು, ಪಕ್ಕಕ್ಕೆ ಸರಿಸಿ ನೋಡ್ತಾರೆ, ಆಚಾರ್ಯರು ಇಲ್ಲ. ಇತಿ ನಿಗದಿತವಂತಸ್ತತ್ರ ವೃಂದಾರ ಕೇಂದ್ರಾಹ ಗುರು ವಿಜಯ ಮಹಂತಂ ಲಾಲಯಂತೋ ಮಹಾಂತಂ ಪೌರುಷುಃ ಅಖಿಲ ದೃಶ್ಯಂ ಪುಷ್ಪಭಾರಂ ಸುಗಂಧಂ ಹರಿದಯಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ. ಆಮೇಲೆ ಎಲ್ಲ ಅಳತಾ ಕೂತಾಗ ಇಲ್ಲಿ ಅದೃಶ್ಯನಾಗಿ ಇದ್ರು, ಬದರಿಯಲ್ಲಿ ನಾನು ದೃಶ್ಯನಾಗಿದ್ದೇನೆ.
ಈಗ ಒಬ್ಬರು ಹಿರಿಯರು ಹೇಳಿದರು, ಈಗ 100 ವರ್ಷದ ಕೆಳಗೆ ಅಲ್ಲೊಂದು ಮಧ್ವಾಚಾರ್ಯ ಪ್ರತಿಮೆ ಇಟ್ಟುಕೊಳ್ಳೋಣ ಅಂತ ಯಾವುದೋ ಪರ್ಯಾಯ ಸ್ವಾಮಿಗಳು ಪ್ರಯತ್ನ ಮಾಡಿದಾಗ ಸ್ವಪ್ನದಲ್ಲಿ ಬಂದು ನನ್ನ ತಲೆ ಮೇಲೆ ಯಾಕಪ್ಪ ಬಂಡೆ ಇಟ್ಟಿರಿ ಅಂದ್ರಂತೆ. ಆಮೇಲೆ ತೆಗೆದುಬಿಟ್ರು. ನಾನು ಸನ್ನಿಹಿತನಾಗಿರ್ತೀನಿ, ಏನು ಇಡಬೇಡ್ರಿ. ಆ ತರಹದ ಮಹಾಮಹಿಮರು ಆನಂದ ತೀರ್ಥ ಭಗವತ್ಪಾದರು, ಅವರ ಮಹಿಮೆಯನ್ನು ದಿನ ಕೊಂಡಾಡುವುದು ನಮ್ಮೆಲ್ಲರ ಕರ್ತವ್ಯ. ನಾವು ನೀವೆಲ್ಲರೂ ಅವರ ಮಹಿಮೆಯನ್ನು ನಮ್ಮ ನಮ್ಮ ಶಕ್ತಿ ಯೋಗ್ಯತೆ ಇದ್ದಷ್ಟು ಕೊಂಡಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವ ಅಂತ ಹೇಳ್ತಾ, ಮಧ್ವನವಮಿಯ ಈ ಶುಭ ಸಂದರ್ಭದಲ್ಲಿ ಕೆಲವು ದಿವಸ ಯಥಾಮತಿಯಾಗಿ ಸುಮಧ್ವ ವಿಜಯದ ಕೆಲವು ಮಾತುಗಳನ್ನು ಹೇಳಲಿಕ್ಕಾಗಿದೆ. ತುಂಬ ವಿಸ್ತಾರವಾದದ್ದು ಆಚಾರ್ಯರ ಮಹಿಮೆ. ಹೇಳುವ ಯೋಗ್ಯತೆಯೂ ಕಮ್ಮಿ, ಸಮಯವೂ ಕಡಿಮೆ ಇರುತ್ತೆ. ಈ ಎಲ್ಲ ಕಾರಣದಿಂದ ವಿಶೇಷವಾಗಿ ಈ ಅಪಾರ್ಟ್ಮೆಂಟಲ್ಲಿ ತುಂಬ ಜನ ಶ್ರದ್ಧಾಳುಗಳಿದ್ದಾರೆ. ಹೇಳಬೇಕು ಅಂತ ನಮ್ಮ ರಕ್ಷಿತ್ ಅಲ್ಲ, ಪ್ರಾಯ ಅವರ ಪರಂಪರೆ, ಅವರ ತಾತ ನಮ್ಮ ಕ್ಲಾಸ್ಮೇಟ್ಸು. ಇದು ಒಳ್ಳೆ ಚೆನ್ನಾಗಿದೆ. ಅವ್ರ ತಾತ ಕ್ಲಾಸ್ಮೇಟ್ ಅಂದರೆ ಪಾರಾಯಣದ ಮೇಟ್. ನಮ್ಮ ದೊಡ್ಡವರು ಕೇಶವಮೂರ್ತಿಗಳು ಅಂತ. ನಾವೆಲ್ಲ ಸಣ್ಣ ಹುಡುಗರು ಪಾರಾಯಣ ಮಾಡಿದಾಗ ನಮಗೆ ಅವರು ನಮ್ಮ ತಂದೆ ತೋರಿಸೋರು. 80 ವರ್ಷದವರು ಅವ್ರು ಬರ್ತಾರೆ, ನಿಮ್ಗೇನು ರೋಗ ಬನ್ನಿರಿ ಪಾರಾಯಣಕ್ಕೆ. 80 ವರ್ಷದವರು ಅಧಿಕ ಮಾಸದಲ್ಲಿ 33 ಪಾರಾಯಣಕ್ಕೆ ಎಲ್ಲರೂ ಬರೋರು ಕೇಶವಮೂರ್ತಿಗಳು. ಅಂತಹ ಉತ್ಸಾಹ, ಅಂತಹ ನಿಷ್ಠೆ. ನಂತರದಲ್ಲಿ ಅವರ ಮಕ್ಕಳು ಮುರಳಿ ಮತ್ತು ನಳಿನಾಬಾಯಿ ಅಲ್ಲಲ್ಲಿ ಅವರ ಮನೆಯಲ್ಲಿ ಏನೇ ಅಕೇಶನ್ ಇದ್ರೂ, ಅವರ ಸೊಸೆಯರು ಗರ್ಭಿಣಿ ಇದ್ದಾಗ ಇನ್ಯಾವುದೋ ಒಂದು ಕಾರ್ಯಕ್ರಮ, ವರ್ಷಕ್ಕೆ 1-2 ಕಾರ್ಯಕ್ರಮ ಆಗಬೇಕು ಅಂತ ಮಾಡಿಸ್ತಾ ಇದ್ರು. ತುಂಬ ಸಂತೋಷ. ಅವರ ಮುಂದಿನ ಜನ್ರೇಷನ್ನು, ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ಈ ಒಂದು ಪಥದಲ್ಲಿ ಇದ್ದಾರೆ. ನಿಜವಾಗ್ಲೂ ಅದು ದೊಡ್ಡ ಆಸ್ತಿ. ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಒಂದಿಷ್ಟು ಭಗವತ್ ತತ್ವದ ಬಗ್ಗೆ ಕೇಳಬೇಕು ಅಂತ ಅವರು 6-8 ತಿಂಗಳ ಮುಂಚೆ ಹೇಳಿದ್ರು. ಅಲ್ಲೊಂದು ಅಪಾರ್ಟ್ಮೆಂಟು, ನಾವು ಅಲ್ಲಿ ಹೋಗಿರ್ತೇವೆ, ಅಲ್ಲಿ ನೋಡ್ತೇನೆ ಎಲ್ಲಿ ಮನೆಯಲ್ಲಿ ಆಗುತ್ತಾ ಅಥವಾ ಹಾಲಲ್ಲೇ ಆಗುತ್ತಾ ಅಂತ. ನನಗೆ ಇತ್ತು ಹಾಲಲ್ಲಾದರೆ ಬರೋರು ಯಾರು ತುಂಬ ಜನ ಅಂತ. ಈಗ ಅನ್ನಿಸ್ತು ಈ ಹಾಲು ಚಿಕ್ಕದಾಗಿದೆ ಅಂತ. ನೀವೆಲ್ಲ ಬಂದಿದ್ದೀರಿ, ನಿಮಗೆಲ್ಲ ಧನ್ಯವಾದಗಳು. ಅದಕ್ಕೆ ಸಾಮಾನ್ಯ ಹೇಳ್ತಾರೆ, ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅಂತ. ಮುಂದೆ ಕಾರ್ಯಕ್ರಮಗಳಾದಾಗ ನಾವೆಲ್ಲ ಭಾಗವಹಿಸುವ. ಒಂದು ಕಾಲದಲ್ಲಿ ನಮಗೆ ಸಂಪತ್ತು ಬರುವ ಮುಂಚೆ ಬೀದಿ ನಾಟಕಗಳೆಲ್ಲ ರಾಮಾಯಣ ಮಹಾಭಾರತ ಬೇಸ್ ಮೇಲೆ ಇರೋದು, ಸಿನಿಮಾಗಳು ಹಾಗೆ ಇರೋದು. ಆಮೇಲೆ ಆ ಪ್ರದೇಶ ವಿಶೇಷಗಳಲ್ಲಿ ಯಕ್ಷಗಾನವು ಅದರ ಬೇಸ್ ಮೇಲೆ ಇರೋದು. ಶಾಲೆಯಲ್ಲಿ ಏನಾದರೂ ವೇಷಭೂಷಣ ಹಾಕಿದರೆ ರಾಮಂದು ಈ ಥರ ಇರೋದು. ಮೊನ್ನೆ ಪೂರ್ಣಪ್ರವೃತ್ತಿ ಸ್ಕೂಲ್ದು ವಾರ್ಷಿಕೋತ್ಸವ ಆಯಿತು. ತುಂಬ ಈ ಬೇಸ್ ಮೇಲೆ ಮಾಡಿದ್ದು, ಸಂತೋಷ ಆಯಿತು. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಏನಾದರೂ ಸಂಸ್ಕಾರವನ್ನು ಕೊಡೋದಾದರೆ ಈ ಥರ ಕರ್ಕೊಂಬಂದು ಅವ್ರ ಪಾಡಿಗೆ ಅವರು ಓಡಾಡ್ತಾ ಇರಲಿ. 1-2 ಮಾತು ಅವ್ರ ಕಿವಿಗೆ ಬಂದರೂ ಒಂದಲ್ಲ ಒಂದು ದಿವಸ ಆ ಡೋಸೇಜು ಅದು ಅವರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಸಮಯ ಮುಗಿದಿದೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.